ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KAS 2024. ಇವತ್ತಿನ ಈ ವಿಡಿಯೋದಲ್ಲಿ ಜಿಯೋಗ್ರಫಿ ಟೆಸ್ಟ್ 3 ಇದೆ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ such questions. Let us start. First question, which among the below statements are true regarding continental shelf ಅಂತ ಕೇಳ್ತಿದ್ದಾರೆ. Continental shelf ocean ಅಲ್ಲಿ you would have seen. So ocean floor ಈ ರೀತಿ ಬಂದ್ರೆ ಏಕಾಏಕಿ ಡೀಪ್ ಈ ರೀತಿ ಬರ್ತಾ ಇದೆ ಅಂದ್ರೆ then there is a trench. ಟ್ರೆಂಚ್ ಇರುತ್ತೆ, ಅದಕ್ಕೆ ಏಕಾಏಕಿ ಡೀಪ್ ಈ ರೀತಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ಕ್ರಮೇಣವಾಗಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಯುವರ್ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ. ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಕ್ರಮೇಣವಾಗಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದ್ರದ್ದು ಆಳ ಬಂದು 200 ಮೀಟರ್ಸ್ ಒಳಗಡೆ ಇರುತ್ತೆ, 200 ಮೀಟರ್ ಒಳಗಡೆ ಇದ್ರದ್ದು ಆಳ ಇರುತ್ತೆ. ಸೊ ಸಂಬಂಧಪಟ್ಟಿರೋ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ನೋಡೋಣ ಏನಿದೆ ಅಂತ. ಇಟ್ ಈಸ್ ದ ಫೋಟಿಕ್ ಝೋನ್ ಆಫ್ ಅರ್ತ್ ಅಂತ ಹೇಳ್ತಾರೆ. ಫೋಟಿಕ್ ಝೋನ್ ಅಂತ ಹೇಳಿದ್ರೆ ಇದರಲ್ಲಿ ಸನ್ಲೈಟ್ ಪೆನಿಟ್ರೇಟ್ ಆಗಿ ಬೆಳಕು ಕಾಣಿಸುತ್ತೆ, ನೀರ್ ಒಳಗಡೆ ಬೆಳಕು ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕೋರಲ್ಸ್ ಆರ್ ಫೌಂಡ್ ಇನ್ ದಿಸ್ ಝೋನ್, ಹವಳ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓಷನ್ ವೆಜಿಟೇಷನ್ ಇಸ್ ಫೌಂಡ್, ಸಮುದ್ರದಲ್ಲಿ ಕೆಲವು ಗಿಡಗಳು ಬೆಳಿತವೆ, ಸೊ ಓಷನ್ ವೆಜಿಟೇಷನ್ ಕಾಣಿಸುತ್ತೆ. ನೆಕ್ಸ್ಟ್ ಡೈವರ್ಸಿಟಿ ಇಸ್ ಹೈ ಅಂತ ಕೊಟ್ಟಿದ್ದಾರೆ, ವೈವಿಧ್ಯತೆ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಇಸ್ ವೆರಿ ಸ್ಮಾಲ್ ಕ್ಲೋಸ್ ಟು ದ ಟ್ರೆಂಚ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಕಾಂಟಿನೆಂಟಲ್ ಶೆಲ್ಫ್ 200 ಮೀಟರ್ಸ್ ಒಳಗಡೆ ಇರೋದು, ಟ್ರೆಂಚ್ ಬರೋ ಪಕ್ಕದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ, ಇದ್ರದ್ದು ಎಕ್ಸ್ಟೆನ್ಷನ್ ತುಂಬಾ ಚಿಕ್ಕದಾಗಿರುತ್ತೆ, ಅಗಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ 4 ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಫೋಟಿಕ್ ಝೋನ್ 200 ಮೀಟರ್ಸ್. ಸೊ ಸಮುದ್ರದಲ್ಲಿ ಯಾವಾಗ್ಲೂ ಅಷ್ಟೇನೆ, ಸಮುದ್ರದಲ್ಲಿ ನಿಮ್ಗೆ ಅಪ್ ಟು 200 ಮೀಟರ್ಸ್ ಯಾವಾಗ್ಲೂ ಕೂಡ ಬೆಳಕು ಇರುತ್ತೆ. ಸೊ 200 ಮೀಟರ್ಸ್ ವರೆಗೂ ಬೆಳಕಿರುತ್ತೆ ನಿಮ್ಗೆ. ಇದು ಕಂಪ್ಲೀಟ್ಲಿ ಫೋಟಿಕ್ ಝೋನ್ ಇದು. ಸೊ ಇದು ಕಾಂಟಿನೆಂಟಲ್ ಶೆಲ್ಫ್ ಆಳ 200 ಮೀಟರ್ಸ್, ಅದು ಫೋಟಿಕ್ ಝೋನ್ ಆಫ್ ದಿ ಅರ್ತ್ ಅಲ್ಲೇ ಬರುತ್ತೆ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕೋರಲ್ಸ್ ಆರ್ ಫೌಂಡ್ ಇನ್ ದಿಸ್ ಝೋನ್ ಅಂತ ಹೇಳಿದ್ರೆ, ಇವಾಗ ಕೋರಲ್ಸ್ ಫೋಟೋಸಿಂಥಸಿಸ್ ಮಾಡತ್ತೆ. ಕೋರಲ್ ಇಸ್ ಅ ಸಿಂಬಯೋಟಿಕ್ ರಿಲೇಶನ್ಶಿಪ್. ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂದ್ರೆ ಎರಡಕ್ಕೂ ಅದರಲ್ಲಿ ಬೆನಿಫಿಟ್ ಆಗ್ತಾ ಇರತ್ತೆ. ಸೊ ಕೋರಲ್ ಪಾಲಿಪ್ ಒಂದು ಇರುತ್ತೆ ಈ ರೀತಿ, ಅದ್ರ ಮೇಲೆ ಇವಾಗ ಆಲ್ಗೆ ಬಂದು ಕೂತ್ಕೊಂಡು ಅದಕ್ಕೆ ಕಲರ್ ಆಡ್ ಮಾಡಿರತ್ತೆ. ಸೊ ಆಲ್ಗೆ ಅಲ್ಲಿರುತ್ತೆ, ಪೋರ್ಸ್ ಒಳಗಡೆ ಆಲ್ಗೆ ಇರುತ್ತೆ. ಸೊ ಕೋರಲ್ ಪಾಲಿಪ್ ಮತ್ತೆ ಆಲ್ಗೆ ಎರಡು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಸೊ ಈ ಕೋರಲ್ ಅಲ್ಲಿ ಇವಾಗ ಆಲ್ಗೆ ಇರೋದಕ್ಕೆ ಫೋಟೋಸಿಂಥಸಿಸ್ ಮಾಡಕ್ಕೆ ಸನ್ಲೈಟ್ ಬೇಕು. ಸನ್ಲೈಟ್ ಇದ್ರೆ ಅದು ಫೋಟೋಸಿಂಥಸಿಸ್ ಮಾಡುತ್ತೆ. ಸೊ ಈ ಝೋನ್ ಅಲ್ಲಿ ಕೋರಲ್ ಗಳು ಕಂಡು ಬರ್ತವೆ, ಯಾಕಂದ್ರೆ ಫೋಟಿಕ್ ಝೋನ್ ಇದು ಲೈಟ್ ಇದೆ, ಅದು ಫೋಟೋಸಿಂಥಸಿಸ್ ಮಾಡಕ್ ಆಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಸ್ಟೇಟ್ಮೆಂಟ್, ಓಷನ್ ವೆಜಿಟೇಷನ್ ಇಸ್ ಫೌಂಡ್ ಅಂಡ್ ಡೈವರ್ಸಿಟಿ ಇಸ್ ಹೈ. ಓಷನ್ ವೆಜಿಟೇಷನ್ಗೂ ಅಷ್ಟೇನೆ, ಅದರಲ್ಲಿ ಸೀ ಗ್ರಾಸ್ ಇರ್ಲಿ, ಕೆಲ್ಪ್ ಇರ್ಲಿ, ಯಾವ್ದಾದ್ರು ಇರ್ಲಿ, ಅವು ಕೂಡ ಫೋಟೋಸಿಂಥಸಿಸ್ ಮಾಡ್ಬೇಕು. ಸೊ ಫೋಟೋಸಿಂಥಸಿಸ್ ಮಾಡ್ಬೇಕು ಅಂದ್ರೆ ಫೋಟಿಕ್ ಝೋನೇ ಬೇಕು, ಅದಕ್ಕೆ ಲೈಟ್ ಬೇಕು ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಯಾವಾಗ ವೆಜಿಟೇಷನ್, ಈಗ ಆಲ್ಗೆ ಇರ್ಲಿ ಅಥವಾ ಓಷನ್ ವೆಜಿಟೇಷನ್ ಇರ್ಲಿ, ದಟ್ ಈಸ್ ದ ಮೇನ್ ಪ್ರೊಡ್ಯೂಸರ್ ಆಫ್ ದಿ ಓಷನ್. ಈಗ ಲ್ಯಾಂಡ್ ಅಲ್ಲಿ ನಿಮಗ್ ಬಂದಾಗ ಗ್ರಾಸ್ ಇಸ್ ದ ಮೇನ್ ಪ್ರೊಡ್ಯೂಸರ್, ಗ್ರಾಸ್ ಪ್ಲಾಂಟ್ಸ್ ಇವು ನಿಮ್ಗೆ ಮೇನ್ ಪ್ರೊಡ್ಯೂಸರ್ಸ್, ಅದನ್ನ ಆಟೋಟ್ರೋಫ್ ಅಂತ ಹೇಳಿ ಕರಿತೀವಿ. ಅದೇ ಫಸ್ಟ್ ಫುಡ್ ಚೈನ್ ಸ್ಟಾರ್ಟ್ ಆಗಕ್ಕೆ ಯಾವತ್ತು ಗ್ರಾಸ್ ಪ್ಲಾಂಟ್ ಬೇಕು. ಸಿಮಿಲರ್ಲಿ ಓಷನ್ ಒಳಗಡೆ ನಿಮ್ಗೆ ಫೈಟೋ ಪ್ಲಾಂಕ್ಟೋನ್, ಆಲ್ಗೆ, ಆಮೇಲೆ ನಿಮ್ಗೆ ಇದು ಸಿ ಗ್ರಾಸ್ ವೆಜಿಟೇಷನ್ ಬೇಕು, ಅಲ್ಲೂ ಕೂಡ ಫೋಟೋಸಿಂಥಸಿಸ್ ಮೇನ್ ಪ್ರೋಸೆಸ್ ಆಗೋದು. ಸೊ ಫೈಟೋ ಪ್ಲಾಂಕ್ಟೋನ್ಸ್ ಬೇಕು, ಅಲ್ಗೆ ಬೇಕು, ಮತ್ತೆ ಇದು ಓಷನ್ ವೆಜಿಟೇಷನ್ ಬೇಕು ಅಂದ್ರೆ ಸನ್ಲೈಟ್ ಇರಬೇಕು. ಸನ್ಲೈಟ್ ಇದ್ರೆ ಅವೆಲ್ಲ ಫೋಟೋಸಿಂಥಸಿಸ್ ಮಾಡ್ತವೆ. ಫೋಟೋಸಿಂಥಸಿಸ್ ಎಲ್ಲಿ ನಡೀತಾ ಇರುತ್ತೆ, ಈ ತರ ಊಟ ಎಲ್ಲಿರುತ್ತೆ, ಫಿಶ್ ಜಾಸ್ತಿ ಬರುತ್ತೆ. ಸೊ ಆಬ್ವಿಯಸ್ಲಿ ಡೈವರ್ಸಿಟಿ ಜಾಸ್ತಿ ಇರುತ್ತೆ ಅಲ್ಲಿ. ಒಂದು ಈಗ ನಿಮ್ಗೆ ಗಿಡದ್ದು ಆಟೋಟ್ರೋಫು ತುಂಬಾ ಸಿಗ್ತಾ ಇದೆ, ಊಟ ತಯಾರಿಸಂತ ಫೋಟೋಸಿಂಥಸಿಸ್ ಮಾಡೋದು, ಅದನ್ನ ತಿನ್ನಕ್ ಬರೋ ಪ್ರಾಣಿಗಳು ಜಾಸ್ತಿ ಸಿಗುತ್ತೆ. ಸೊ ಡೈವರ್ಸಿಟಿ ಇಸ್ ಆಬ್ವಿಯಸ್ಲಿ ವೆರಿ ವೆರಿ ಹೈ ಇನ್ ಯೋರ್ continental shelf area. Next, extension is very small close to the trench. ಸೊ ಇಲ್ಲೇ ಕಾಣಿಸುತ್ತೆ ನಿಮ್ಗೆ, ಟ್ರೆಂಚ್ ಇದ್ದಾಗ ಯಾವತ್ತೂ ಅಷ್ಟೇನೆ ಒಂದ್ ಸ್ವಲ್ಪ ಕಾಂಟಿನೆಂಟಲ್ ಶೆಲ್ಫ್ ಇರುತ್ತೆ, ಆಮೇಲೆ ಏಕಾಏಕಿ ಆಳ ಅದ್ರ ಒಳಗಡೆಗೆ ತುಂಬಾ ಸ್ಲೋಪ್ ಜಾಸ್ತಿ ಆಗಿ ಅದು ಡೀಪ್ ಆಗ್ತಾ ಹೋಗುತ್ತೆ, ತುಂಬಾ ಸ್ಟೀಪ್ ಆಗಿರುತ್ತೆ. ಸೊ ಅಲ್ಲಿ ನಿಮ್ಗೆ ಕಾಂಟಿನೆಂಟಲ್ ಶೆಲ್ಫ್ ಜಾಸ್ತಿ ಕಂಡು ಬರೋದಿಲ್ಲ. ಸೊ ಎಕ್ಸ್ಟೆನ್ಷನ್ ಇಸ್ ವೆರಿ ಸ್ಮಾಲ್ ಕ್ಲೋಸ್ ಟು ದ ಟ್ರೆಂಚ್ ಅಂತ ಕೊಟ್ಟಿದ್ದಾರೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಆಲ್ ದ 4 statements are correct. So let us see the options. So option D, all of the above. So you can see here, okay, so continental shelf ಅಂದ್ರೆ ಹಿಂಗೆ ಗ್ರಾಜುವಲಿ ಇಲ್ಲಿ ಸ್ಲೋಪ್ ಆಗ್ತಾ, ಗ್ರಾಜುವಲ್ ಸ್ಲೋಪ್ ಇದೆ, ಇಳಿಜಾರು ಕಡಿಮೆ ಇದೆ. ನೆಕ್ಸ್ಟ್ ಸ್ಲೋಪ್ ಅಲ್ಲಿ ಬಂದಾಗ ನೋಡಿ ಇಳಿಜಾರು ಜಾಸ್ತಿ ಆಗುತ್ತೆ, ದ ಸ್ಲೋಪ್ ಆಫ್ ದ ಕಾಂಟಿನೆಂಟಲ್ ಸ್ಲೋಪ್ ಇನ್ಕ್ರೀಸಸ್. Okay, and next you can see that there is a continental rise in this part. Continental rise ಅಂದ್ರೆ ಇಲ್ಲಿಂದ ಬಂದಿರೋ ಡೆಪಾಸಿಟ್ಸ್ ಎಲ್ಲ ಬಂದಿಲ್ಲಿ ಕೂತ್ಕೊಂಡಿರುತ್ತೆ, ಅದಕ್ಕೆ ಕಾಂಟಿನೆಂಟಲ್ ರೈಸ್ ಆಗುತ್ತೆ. ಆಮೇಲಿಂದ ಡೀಪ್ ಸಿ ಪ್ಲೇನ್ ಅಥವಾ ಅಬಿಸ್ ಅಂತ ಏನ್ ಕರಿತೀವಿ ಅದ್ ಬರುತ್ತೆ. ಸೊ ಫೋಟಿಕ್ ಝೋನ್ ಇರೋದು ಅಪ್ ಟು 200 ಮೀಟರ್ಸ್, ಇಲ್ಲಿವರೆಗೂ ಮಾತ್ರ ನಿಮ್ಗೆ ಫೋಟಿಕ್ ಝೋನ್ ಬರುತ್ತೆ.
Okay, so this was the first question. Coming to the second question. Which among the below statements are true regarding the ocean temperature? So ocean temperature, ಸಮುದ್ರದ ಉಷ್ಣತೆ. Okay, so ನೀರಿನ ಉಷ್ಣತೆ. So ocean temperature increases with depth. So ಸಮುದ್ರದ ಒಳಗಡೆ ಆಳದಲ್ಲಿ ಹೋದಂಗೆ ಟೆಂಪರೇಚರ್ ಜಾಸ್ತಿ ಆಗತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ವಾಟರ್ ಇಸ್ ವಾರ್ಮರ್ ಇನ್ ಲ್ಯಾಂಡ್ ಲಾಕ್ಡ್ ರೀಜನ್ಸ್ ಅಂತ ಕೊಟ್ಟಿದ್ದಾರೆ. ಲ್ಯಾಂಡ್ ಲಾಕ್ಡ್ ರೀಜನ್ಸ್ ಅಂದ್ರೆ ಈಗ ಇಲ್ಲಿ ನೋಡ್ಬೋದು ನೀವು, ಇದು ಮೆಡಿಟರೇನಿಯನ್ ಸಿಯ ಭಾಗ ಇದು. ಸೊ ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಸುತ್ತ ಕಾಂಟಿನೆಂಟ್ ಇದೆ ನಿಮ್ಗೆ. ಸುತ್ತ ಕಾಂಟಿನೆಂಟ್ ಇರೋದ್ರಿಂದ ಏನಾಗತ್ತೆ, ಅಲ್ಲಿ ನಿಮ್ಗೆ ಕಾಂಟಿನೆಂಟ್ ಇದ್ದು ಮಧ್ಯ ವಾಟರ್ ಬಾಡಿ ಬಂದ್ರೆ ಅವಾಗ ಅದನ್ನ ನಾವೇನಂತೀವಿ, ಅವಾಗ ಅದನ್ನ ನಾವು ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡಿ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ, ರೆಡ್ ಸಿ. ಸೊ ಇವೆಲ್ಲ ಲ್ಯಾಂಡ್ ಲಾಕ್ಡ್ ವಾಟರ್ ಬಾಡಿಗಳು. ಸೊ ಸುತ್ತ ಅದಕ್ಕೆ ಕಾಂಟಿನೆಂಟ್ ಅಥವಾ ಖಂಡ ಕಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡೋಣ. ಪೋಲಾರ್ ರೀಜನ್ಸ್ ಹ್ಯಾವ್ ಕೋಲ್ಡರ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಪೋಲಾರ್ ರೀಜನ್ ಗಳಲ್ಲಿ ಕೋಲ್ಡ್ ಟೆಂಪರೇಚರ್, ನೀರು ತಣ್ಣಗಿರುತ್ತೆ ಡ್ಯೂ ಟು ಮೆಲ್ಟಿಂಗ್ ಆಫ್ ಐಸ್ ಕ್ಯಾಪ್. ಐಸ್ ಕರ್ಗಿ ಬರ್ತಾ ಇರೋದ್ರಿಂದ ಕೋಲ್ಡ್ ಟೆಂಪರೇಚರ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಓಷನ್ ಕರೆಂಟ್ಸ್ ಹೆಲ್ಪ್ ಇನ್ ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್. ಓಷನ್ ಕರೆಂಟ್ ಗಳು ಅಂತ ಹೇಳಿದ್ರೆ ಚಲಿಸುವ ನೀರು. ಸೊ ಓಷನ್ ವಾಟರ್ ಬಾಡಿಯಲ್ಲಿ ಇವಾಗ ಹಿಂಗಿದ್ದಾಗ, ಬಿಕಾಸ್ ಆಫ್ ದ ಡಿಫರೆನ್ಸ್ ಇನ್ ಟೆಂಪರೇಚರ್, ಸಲೈನಿಟಿ, ಲವಣತೆಯಲ್ಲಿ ವ್ಯತ್ಯಾಸ ಇರುತ್ತೆ, ಉಷ್ಣಾಂಶತೆಯಲ್ಲಿ ವ್ಯತ್ಯಾಸ ಇರುತ್ತೆ, ಮತ್ತೆ ಡೆನ್ಸಿಟಿ, ನೀರಿನ ತೂಕದಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಆ ವ್ಯತ್ಯಾಸಗಳಿಂದ ಏನಾಗುತ್ತೆ, ಎಲ್ಲಾನು ಒಂದೇ ಸಮ ಮಾಡ್ಬೇಕು ಅಂತ ಅದೇನ್ ಮಾಡುತ್ತೆ, ಈ ಕಡೆಯಿಂದ ಈ ಕಡೆಗೆ ಚಲಿಸುತ್ತೆ, ಈ ಕಡೆಯಿಂದ ಈ ಕಡೆಗೆ ಚಲಿಸುತ್ತೆ. ಸೊ ಹಿಂಗೆ ನೆಕ್ಸ್ಟ್ ಟು ದ ಕಾಂಟಿನೆಂಟ್ ಈ ರೀತಿ ನೀರು ಚಲಿಸುತ್ತೆ, ಅದನ್ನ ನಾವು ಕರೆಂಟ್ ಗಳು ಅಂತ ಕರಿತೀವಿ. ಸೊ ಓಷನ್ ಕರೆಂಟ್ ಗಳು. ಸೊ ಓಷನ್ ಕರೆಂಟ್ ಗಳು ಏನ್ ಮಾಡ್ತಿದ್ದಾವೆ, ಓಷನ್ ಕರೆಂಟ್ ಗಳು ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ. ಓಕೆ, ಸೊ ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಕ್ ಹೋದ್ರೆ ಯಾವ್ದು ಟ್ರೂ ಅಂತ ಈಗ ಕಂಡುಹಿಡಿಬೇಕು. ಫಸ್ಟ್ ಸ್ಟೇಟ್ಮೆಂಟ್ ನೋಡಕ್ ಹೋದ್ರೆ ಓಷನ್ ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ಡೆಪ್ತ್. ಆಳಕ್ ಹೋದಂಗೆ ಟೆಂಪರೇಚರ್ ಇನ್ಕ್ರೀಸ್ ಆಗತ್ತೆ ಅಂತ ಇದ್ದಾರೆ. ಅದು ತಪ್ಪು. ಯಾಕಂತ ಹೇಳಿದ್ರೆ ನಿಮ್ಗೆ 200 ಮೀಟರ್ಸ್ ವರೆಗೂ ಮಾತ್ರ ಫೋಟಿಕ್ ಝೋನ್ ಇದೆ, ಬೆಳಕಿದೆ. ಅಲ್ಲಿಂದ ಕೆಳಗಡೆ ಬಂದ್ರೆ ಕತ್ಲೆ ಆಗ್ಬಿಡುತ್ತೆ. ಕತ್ಲೆ ಆಗ್ಬಿಟ್ರೆ ಅವಾಗ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಆಗಕ್ಕೆ ಏನು ಚಾನ್ಸೇ ಇಲ್ಲ. ನಮ್ಗೆ ಸೋರ್ಸ್ ಆಫ್ ಹೀಟಿಂಗ್ ಆನ್ ದಿ ಅರ್ತ್ ಬಂದು ಸನ್ಲೈಟ್ ಒಂದೇ. ಅದ್ ಬಿಟ್ರೆ ಎಂಡೋಜೆನಿಕ್, ಭೂಮಿ ಒಳಗಡೆಯಿಂದ ಕಾವು ಬರ್ಬೇಕು. ಭೂಮಿ ಒಳಗಡೆಯಿಂದ ಕಾವು ಬಂದು ಸಮುದ್ರದ ನೀರೇನು ಬಿಸಿ ಆಗೋದಿಲ್ಲ, ಸೂರ್ಯನ ಬೆಳಕಿನಿಂದಾನೇ ಅದು ಬಿಸಿ ಆಗೋದು. ಸೊ ಹೀಟ್ ಫ್ರಮ್ ದ ಸನ್. ಸೊ ಸನ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ಹೀಟ್ ಎನರ್ಜಿ ನಮ್ಗಿರೋದು. ಸೊ ಸನ್ ಇಂದ ಬಂದು ಬಿಸಿ ಆಗ್ಬೇಕು. 200 ಮೀಟರ್ಸ್ ವರೆಗೂ ಬೆಚ್ಚಗಿರುತ್ತೆ ನೀರು. ಒಳಗಡೆ ಹೋಗ್ತಾ 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 ಸೂರ್ಯನ ಬಿಸಿಲು ಇಲ್ದೇನೆ ನಿಮ್ಗೆ ನೀರು ತಣ್ಣಗಾಗ್ಬಿಡುತ್ತೆ. ಸೊ ಒಳಗಡೆ ದ ಟೆಂಪರೇಚರ್ ಡಿಕ್ರೀಸಸ್. ಸೊ ದಿಸ್ ಇಸ್ ರಾಂಗ್. As we go to the depth, the temperature decreases. Water is warmer in landlocked regions. So ಇಲ್ಲಿ ನೋಡ್ಬೋದು, ಈಗ ಮೆಡಿಟರೇನಿಯನ್ ರೀಜನ್ ಇಲ್ಲಿದೆ. ಟೆಂಪರೇಚರ್ ಈ ರೀಜನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಎಲ್ಲಾ ಕಡೆ ಕಾಂಟಿನೆಂಟ್ ಇದೆ. ಕಾಂಟಿನೆಂಟ್ ಏನಾಗುತ್ತೆ, ಚೆನ್ನಾಗಿ ಬಿಸಿಲು ಬಿದ್ದಾಗ ಕಾಯ್ದು ಬಿಡುತ್ತೆ. ಸೊ ಅದು ಚೆನ್ನಾಗಿ ಕಾಯ್ದು ಬಿಟ್ರೆ ಅವಾಗ ಏನಾಗತ್ತೆ, ಕಾಂಟಿನೆಂಟಲ್ ಏರಿಯಾ ಇಂದ ವಾಟರ್ಗೆ, ಈ ಕಡೆ ನೀರಿದ್ರೆ ಕಾಂಟಿನೆಂಟಲ್ ಏರಿಯಾ ಇಂದ ವಾಟರ್ಗೆ ಇವಾಗ ಹೀಟ್ ಹೋಗುತ್ತೆ. ಹೀಟ್ ಹೋಗಿ ನೆಲದಿಂದ ಹೀಟ್ ಹೋಗಿ ನೀರನ್ನ ಕಾಯಿಸ್ಬಿಡುತ್ತೆ. ಸೊ ರೆಡ್ ಸಿ ತಗೋಬಹುದು ನಾವು ಫಾರ್ ಎಕ್ಸಾಂಪಲ್, ಅಥವಾ ಇಲ್ಲಿ ಮೆಡಿಟರೇನಿಯನ್ ಸಿ ತಗೋಬಹುದು, ಪರ್ಷಿಯನ್ ಗಲ್ಫ್ ತಗೋಬಹುದು. ಸೊ ಇವೆಲ್ಲ ಏನಾಗತ್ತೆ, ನೀರು ಸ್ವಲ್ಪ ನೆಲ ಕಾದಿರೋದ್ರಿಂದ ಅಲ್ಲಿ ನಿಮ್ಗೆ ಏನಾಗತ್ತೆ, ಅದು ಹೀಟ್ ಟ್ರಾನ್ಸ್ಫರ್ ಆಗಿ ನೀರು ಕೂಡ ಬಿಸಿ ಆಗ್ಬಿಡುತ್ತೆ. ಸೊ ವಾಟರ್ ಅಪಿಯರ್ಸ್ ವಾರ್ಮರ್. ಸೊ ಇಟ್ ಈಸ್ ಕರೆಕ್ಟ್, ಬಟ್ ಇಟ್ ಹೋಲ್ಡ್ಸ್ ಗುಡ್ ಓನ್ಲಿ ಇನ್ ಕೇಸ್ ಆಫ್ ಯೋರ್ ಟ್ರಾಪಿಕಲ್ ರೀಜನ್. ಪೋಲಾರ್ ರೀಜನ್ ಅಲ್ಲಿ ಇದ್ರೆ ಅದು ಉಲ್ಟಾ ಎಫೆಕ್ಟ್. ಸುತ್ತ ಐಸ್ ಇರುತ್ತೆ, ಐಸ್ ಇರೋದ್ರಿಂದ ನೀರು ತುಂಬಾ ತಣ್ಣಗಾಗ್ಬಿಡತ್ತೆ. ಸೊ ಇಫ್ ಯು ವಾಂಟ್ ಟು ಸಿ ದ ಕೇಸ್ ಹಿಯರ್, ಇಲ್ಲಿ ನೋಡ್ಬೋದು ಬಾಲ್ಟಿಕ್ ಸಿ ಇದು. ಸೊ ಬಾಲ್ಟಿಕ್ ಸಿ ಅಲ್ಲಿ ಈಗ ವಾಟರ್ ತುಂಬಾ ಕೋಲ್ಡ್ ಆಗ್ಬಿಡತ್ತೆ. ಅದೇ ರೀತಿ ಇಲ್ಲಿ ಯು ಕ್ಯಾನ್ ಸಿ ಇಟ್ ಇಸ್ ಹಡ್ಸನ್ ಬೇ, ಕೆನಡಾದಲ್ಲಿ. ವಾಟರ್ ಇಲ್ಲಿ ಸುತ್ತ ಇರೋ ರೀಜನ್ ಲ್ಯಾಂಡ್ ತುಂಬಾ ತಣ್ಣಗಿದೆ, ಐಸ್ ಕವರ್ ಆಗ್ಬಿಟ್ಟಿರುತ್ತೆ. ಸೊ ಐಸ್ ಕವರ್ ಆಗಿ ಲ್ಯಾಂಡ್ ಸುತ್ತ ಇರೋದು ತಣ್ಣಗಿದ್ರೆ ಅವಾಗ ವಾಟರ್ ಬಾಡಿ ಕೂಡ ತಣ್ಣಗಾಗ್ಬಿಡುತ್ತೆ. ಸೊ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಇವರು ಟ್ರಾಪಿಕಲ್ ಅಥವಾ ಪೋಲಾರ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಇನ್ ಜನರಲ್ ಯು ಕ್ಯಾನ್ ಅಸ್ಯೂಮ್ ಲ್ಯಾಂಡ್ ಲಾಕ್ಡ್ ಏರಿಯಾ ಇದ್ರೆ ವಾಟರ್ ವಾರ್ಮ್ ಆಗುತ್ತೆ ಅಂತ. ಸೊ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. Okay, so first statement is wrong, second statement is true. Next, third statement. Polar regions have colder temperature due to melting of ice caps. ಅದು ಕೂಡ ಕರೆಕ್ಟ್. ಇಲ್ಲೆಲ್ಲ ಐಸ್ ಕ್ಯಾಪ್ ಗಳಿರುತ್ತೆ. ಸಮ್ಮರ್ ಸೀಸನ್ ಅಲ್ಲಿ ಅದು ಎಲ್ಲ ಮೆಲ್ಟ್ ಆಗುತ್ತೆ. ಇಲ್ಲ ಅಂದ್ರೂ ಸ್ಲೋ ಆಗಿ ಮೆಲ್ಟ್ ಆಗ್ತಾ ಇರತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಹೀಟ್. ಲ್ಯಾಂಡ್ ಏರಿಯಾದಿಂದ ನಿಮ್ಗೆ ಇವಾಗ ಓಷನ್ ವಾಟರ್ ಬಾಡಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಎರಡು ಕಾರಣಗಳು ಪೋಲಾರ್ ರೀಜನ್ ಅಲ್ಲಿ ಕೋಲ್ಡ್ ಆಗಕ್ಕೆ. ಇಲ್ಲಿ ಬಿಸಿಲು ತುಂಬಾ ಬೀಳ್ತಿರುತ್ತೆ ಟ್ರಾಪಿಕಲ್ ಬೆಲ್ಟ್ ಅಲ್ಲಿ, ಅದಕ್ಕೆ ಇಲ್ಲಿ ನೀರು ಬೆಚ್ಚಗಿರುತ್ತೆ. ಅದೇ ನೀವು ಇಲ್ಲಿ ಮೇಲ್ಗಡೆಗೆ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಬಿಸಿಲು ಬೀಳೋದು ಕಡಿಮೆ ಆಗತ್ತೆ, ಯಾಕಂದ್ರೆ ಸ್ಲಾಂಟಿಂಗ್ ರೇಸ್ ಆಫ್ ಸನ್ ಬರುತ್ತೆ. ಸೊ ದ ಹೀಟ್ ರಿಸೀವ್ಡ್ ಇಸ್ ಲೆಸ್. ವಾಟರ್ ಬಾಡಿ ಇವಾಗ ಹೀಟ್ ಆಗಲ್ಲ.
ಸೊ ಒಂದು ಮೆಲ್ಟಿಂಗ್ ಆಫ್ ಐಸ್ ಕ್ಯಾಪ್ ಇಂದ ತಣ್ಣಗಾಗತ್ತೆ, ಇನ್ನೊಂದು ರೀಸನ್ ಬಂದು ನಿಮ್ಗೆ ಲೆಸ್ ಸನ್ಲೈಟ್, ಅದರಿಂದಾನು ಕೂಡ ತಣ್ಣಗಾಗತ್ತೆ. ಎರಡು ರೀಸನ್ ಇಂದಾನು ತಣ್ಣಗಾಗತ್ತೆ. ಸೊ ಆಪ್ಷನ್ ನಂಬರ್ 3 ಇಸ್ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್ ಬಂದು ಓಷನ್ ಕರೆಂಟ್ಸ್ ಹೆಲ್ಪ್ ಇನ್ ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್. ಸೊ ಓಷನ್ ಕರೆಂಟ್ ಗಳು ಇವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲಿಸ್ತವೆ. ಸೊ ಅದು ಮೂವ್ಮೆಂಟ್ ಆಗೋದ್ರಿಂದ ವಾಟ್ ವಿಲ್ ಹ್ಯಾಪನ್, ದೇರ್ ಇಸ್ ಡಿಸ್ಟ್ರಿಬ್ಯೂಷನ್ ಇನ್ ಯೋರ್ ಟೆಂಪರೇಚರ್. ಓಕೆ, ಸೊ ಯಾವತ್ತೂ ಅಷ್ಟೇನೆ ರೆಡ್ ಕಲರ್ ಐ ಆಮ್ ಅಸ್ಯೂಮಿಂಗ್ ಇಟ್ ಟು ಬಿ ವಾರ್ಮ್ ಕರೆಂಟ್. ವಾರ್ಮ್ ಕರೆಂಟ್ ಅಂದ್ರೆ ಈಕ್ವೇಟರ್ ಇಂದ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಹಿಂಗ್ ಸುತ್ತುತ್ತೆ. ಸೊ ಇಲ್ಲಿರೋದು ಪೋಲಾರ್ ರೀಜನ್ ಗೆ ಹೀಟ್ ಅನ್ನ ತಗೊಂಡೋಗಿ ಕೊಡುತ್ತೆ. ನೆಕ್ಸ್ಟ್ ಬ್ಲೂ ಕಲರ್ ಐ ಆಮ್ ಅಸ್ಯೂಮಿಂಗ್ ಇಟ್ ಟು ಬಿ ಅ ಕೋಲ್ಡ್ ಕರೆಂಟ್. ಇಲ್ಲಿಂದ ಇವಾಗ ಬರ್ತಾ ಇರೋಂತವು ಇಲ್ಲಿಂದ ಹಿಂಗ್ ಬರ್ತವೆ. ಸೊ ಅವು ಏನ್ ಮಾಡ್ತವೆ ನಿಮ್ಗೆ, ದೇ ಬ್ರಿಂಗ್ ಕೋಲ್ಡ್ ವಾಟರ್ ಫ್ರಮ್ ದ ಪೋಲಾರ್ ಏರಿಯಾ ಟು ಯೋರ್ ಟ್ರಾಪಿಕಲ್ ಏರಿಯಾ. ಸೊ ಟ್ರಾಪಿಕಲ್ ಏರಿಯಾ ಇಂದ ಹೀಟ್ ಪೋಲಾರ್ ಏರಿಯಾಗ ಹೋಗುತ್ತೆ, ಪೋಲಾರ್ ಏರಿಯಾ ಇಂದ ಕೋಲ್ಡ್ ಟೆಂಪರೇಚರ್ ಟ್ರಾಪಿಕಲ್ ಏರಿಯಾಗ ಬರುತ್ತೆ. ಸೊ ದೀಸ್ ಆರ್ ದಿ 4 ಸ್ಟೇಟ್ಮೆಂಟ್ಸ್. ಇದರಲ್ಲಿ ಕೇಳಿರೋ ಕ್ವೆಶ್ಚನ್ 1 ಸ್ಟೇಟ್ಮೆಂಟ್ ಇಸ್ ಟ್ರೂ, 2 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಆಲ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಒಂದು ತಪ್ಪು, ಮಿಕ್ಕಿರೋದೆಲ್ಲ ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ, 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. Okay, next coming to the third question. Which among the below statements are true regarding ocean salinity? ಸಮುದ್ರದ ಲವಣತೆ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಸಲೈನಿಟಿ ಇನ್ಕ್ರೀಸಸ್ ವಿತ್ ಡೆಪ್ತ್ ಇನ್ ದಿ ಓಷನ್. ಸೊ ಕೆಳಗೆ ಹೋದಂಗ್ ಏನಾಗ್ತಾ ಇದೆ, ಸಲೈನಿಟಿ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಉಪ್ಪು ನೀವು ಗ್ಲಾಸ್ ಅಲ್ಲಿ ಹಾಕಿದಾಗ ನೋಡ್ಬೋದು, ನೀರ್ ಈ ರೀತಿ ಇದ್ರೆ ಆ ನೀರ್ ಒಳಗಡೆ ಯಾವತ್ತು ಉಪ್ಪು ಹಾಕಿದ ತಕ್ಷಣ ಹೋಗಿ ಕೆಳಗಡೆ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ, ಉಪ್ಪು ಹಾಕಿ ಸಕ್ಕರೆ ಹಾಕಿ, ಯಾಕಂದ್ರೆ ಅದ್ರದ್ದು ಡೆನ್ಸಿಟಿ ಜಾಸ್ತಿ, ತೂಕ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸಮುದ್ರದಲ್ಲಿ ಕೆಳಗಡೆ ಹೋದಂಗೆ ಉಪ್ಪು ಕೂತ್ಕೊಂಡ್ಬಿಡುತ್ತೆ ಕೆಳಗಡೆಗೆ, ಅದರಲ್ಲಿ ನಿಮ್ಗೆ ಸಲೈನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ whatever is given is true because salt has higher density than water. It settles down at the bottom of the floor of the ocean most of the times. Okay, so it is more saltier at the bottom of the ocean. Next, sodium chloride. Sodium chloride is the most abundant salt in the ocean. The statement is true. Table salt anta navene heltivi. ಓಕೆ, ಸೊ ಅಡಿಗೆಗೆ ಉಪ್ಪು ಹಾಕ್ತಿರಲ್ಲ, ಸೊ ಅದೇ ಸೋಡಿಯಂ ಕ್ಲೋರೈಡ್, ಅದೇ ಅತಿ ಹೆಚ್ಚು ಪ್ರಮಾಣದಲ್ಲಿದೆ ಅಂತ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಕರೆಕ್ಟ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ 1 and 2 ಎರಡು ಕೂಡ ಕರೆಕ್ಟ್. ನೆಕ್ಸ್ಟ್ ಕಮಿಂಗ್ ಟು ದ ಫೋರ್ತ್ ಕ್ವೆಶ್ಚನ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರೆಡ್ ಸಿ. ಓಕೆ, ಸೊ ರೆಡ್ ಸಿಗೆ ಸಂಬಂಧಪಟ್ಟಿರಂಗೆ ಸ್ಟೇಟ್ಮೆಂಟ್ಸ್ ಕೇಳ್ತಾ ಇದ್ದಾರೆ. ರೆಡ್ ಸಿ ಹ್ಯಾಸ್ ಹೈಯರ್ ಸಲೈನಿಟಿ ಅಂತ ಹೇಳ್ತಾ ಇದ್ದಾರೆ. ಉಪ್ಪಿನ ಅಂಶ ರೆಡ್ ಸಿ ಅಲ್ಲಿ ಜಾಸ್ತಿ ಇದೆ ಅಂತ, ಅದು ಒಂದು ಅಸರ್ಷನ್ ಸ್ಟೇಟ್ಮೆಂಟ್. ಓಕೆ, ಸೊ ಅದೊಂದು ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ. ಅದಕ್ಕೆ ಈಗ ರೀಸನ್ ಕೊಡ್ತಾ ಇದ್ದಾರೆ ಕೆಳಗಡೆ, ರೆಡ್ ಸಿ ಇಸ್ ಲ್ಯಾಂಡ್ ಲಾಕ್ಡ್ ಇನ್ ಟ್ರಾಪಿಕಲ್ ಬೆಲ್ಟ್ ಅಂತ. ಸೊ ಉಪ್ಪಿನ ಅಂಶ ಏನಕ್ಕೆ ಜಾಸ್ತಿ ಇದೆ ಅಂತಂದ್ರೆ ಅದು ಲ್ಯಾಂಡ್ ಲಾಕ್ಡ್ ಟ್ರಾಪಿಕಲ್ ಬೆಲ್ಟ್ ಅಲ್ಲಿದೆ, ಅದಕ್ಕೆ ಉಪ್ಪಿನ ಅಂಶ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಇದು ರೆಡ್ ಸಿ. ಓಕೆ, ಸೊ ಇಲ್ಲಿ ಇದು ಇಂಡಿಯನ್ ಓಷನ್ ಇದೆ, ಈ ಕಡೆ ಇಂಡಿಯನ್ ಓಷನ್ ಇಂದ ವಾಟರ್ ಈ ಕಡೆಗೆ ಬರುತ್ತೆ. ಸೊ ಇದು ಇಂಡಿಯನ್ ಓಷನ್ ದೇ ಭಾಗ ಇದು. ಸೊ ಇಂಡಿಯನ್ ಓಷನ್ ಇಂದ ಈ ಕಡೆ ಬಂದ್ರೆ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಗಲ್ಫ್ ಆಫ್ ಏಡನ್. ಗಲ್ಫ್ ಆಫ್ ಏಡನ್ ಇದೆ. ಗಲ್ಫ್ ಆಫ್ ಏಡನ್ ಇಂದ ಇಲ್ಲಿ ಯು ಹ್ಯಾವ್ ಅ ಸ್ಮಾಲ್ ಸ್ಟ್ರೇಟ್ ಇದೆ, ಇಲ್ಲಿ ಚಿಕ್ಕದೊಂದು ಜಲಸಂಧಿ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಚಿಕ್ಕದೊಂದು ಜಲಸಂಧಿ ಇದೆ. ಸೊ ಈ ಜಲಸಂಧಿಯಲ್ಲಿ ಇದನ್ನ ನಾವು ಬಾಬೆಲ್ ಮಂದೇಬ್ ಅಂತ ಕರಿತೀವಿ. ಬಾಬೆಲ್ ಮಂದೇಬ್ ಅಂತ ಕರಿತೀವಿ. ಅಲ್ಲಿಂದ ಮೇಲ್ಗಡೆಗೆ ಇಲ್ಲಿ ಯು ಕ್ಯಾನ್ ಸಿ ದಟ್ ದೇರ್ ಇಸ್ ರೆಡ್ ಸಿ. ಅಲ್ಲಿಂದ ಮೇಲ್ಗಡೆಗೆ ಇದು ರೆಡ್ ಸಿ ಇಲ್ಲಿದೆ. ಸೊ ಈಗ ರೆಡ್ ಸಿ ನೀವು ನೋಡ್ಬೋದು, ಇಲ್ಲಿ ಇಟ್ ಇಸ್ ಸರೌಂಡೆಡ್ ಬೈ ಹೌ ಮೆನಿ ಕಂಟ್ರೀಸ್? ಇಟ್ ಇಸ್ ಸರೌಂಡೆಡ್ 1 by ಯೆಮೆನ್, ಸೌದಿ ಅರೇಬಿಯಾ, ಜಾರ್ಡನ್, ಇಸ್ರೇಲ್, ಈಜಿಪ್ಟ್, ಸೂಡಾನ್, ಎರಿಟ್ರಿಯಾ, ಜಿಬೂಟಿ. ಇಥಿಯೋಪಿಯಾ ಬರೋದಿಲ್ಲ. ಇಥಿಯೋಪಿಯಾ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿದೆ. ಇಥಿಯೋಪಿಯಾ ಡಸನ್ ಶೇರ್ ದಿ ಓಷನ್ ವಾಟರ್. ಸೊ ಓಷನ್ ವಾಟರ್ ಇದಕ್ಕೆ ರೆಡ್ ಸಿದು ಬರೋದಿಲ್ಲ. ಸೊ ಇಥಿಯೋಪಿಯಾ ಇಲ್ಲಿ ಕೆಳಗಡೆ ಇದೆ. ಸೊ ಜಿಬೂಟಿ, ಎರಿಟ್ರಿಯಾ, ಸುಡಾನ್, ಈಜಿಪ್ಟ್, ಇಸ್ರೇಲ್, ಜಾರ್ಡನ್, ಸೌದಿ ಅರೇಬಿಯಾ ಅಂಡ್ ಯೋರ್ ಯೆಮೆನ್ ಆರ್ ದಿ ಕಂಟ್ರೀಸ್ ಸರೌಂಡಿಂಗ್ ಯೋರ್ ರೆಡ್ ಸಿ. ಎಲ್ಲಾ ಕೂಡ ದೇ ಆರ್ ಟ್ರಾಪಿಕಲ್ ಕಂಟ್ರೀಸ್. ಹೀಟ್ ಜಾಸ್ತಿ ಇದೆ. ಈಗ ಏನಾಗ್ತಾ ಇದೆ, ಈಜಿಪ್ಟ್ ಅಲ್ಲಿ ನೆಲ ಕಾಯ್ದಿದ್ದೆಲ್ಲ ಹೀಟ್ ಇಲ್ಲಿ ರೆಡ್ ಸಿ ಒಳಗಡೆ ಹೋಗುತ್ತೆ. ರೆಡ್ ಸಿ ಒಳಗಡೆಗೆ ಹೀಟ್ ಹೋಗುತ್ತೆ, ಓಡಾಡಕ್ಕೆ ನೀರಿಗೆ ಜಾಸ್ತಿ ಜಾಗ ಇಲ್ಲ. ಈಗ ಅದೇ ಇಫ್ ಯು ಟೇಕ್ ದಿ ಕೇಸ್ ಆಫ್ ಇಂಡಿಯನ್ ವಾಟರ್, ಇಲ್ಲಿ ಬಿಸಿಲು ಜಾಸ್ತಿ ಬೀಳ್ತು ಅಂತ ಅನ್ಕೊಳ್ಳಿ. ಬಿಸಿಲು ಜಾಸ್ತಿ ಬಿದ್ಬಿಟ್ರೆ ನೀರ್ ಇಲ್ಲಿಂದ ಚಲಿಸ್ಕೊಂಡು ಈ ಕಡೆಗೆ ಬಂದ್ಬಿಡೋದು ಅಥವಾ ಈ ಕಡೆಗೆ ಹೋಗೋದು, ನೀರು ಚಲಿಸ್ಬಿಡುತ್ತೆ, ಮೂವ್ಮೆಂಟ್ ಆಗ್ಬಿಡುತ್ತೆ ವಾಟರ್. ಸೊ ಮೂವ್ಮೆಂಟ್ ಆದಾಗ ಅದೇ ಸೆಲ್ಫ್ ರೆಗ್ಯುಲೇಷನ್ ಆಫ್ ಟೆಂಪರೇಚರ್ ಮಾಡ್ಕೊಳ್ಳುತ್ತೆ, ತುಂಬಾ ಈಸಿ ಅದು. ಬಟ್ ಇಫ್ ಯು ಸಿ ದ ಕೇಸ್ ಆಫ್ ರೆಡ್ ಸಿ, ಇಟ್ ಇಸ್ ಲ್ಯಾಂಡ್ ಲಾಕ್ಡ್ ಥರೋಲಿ. ಸೊ ಅಷ್ಟು ಈಸಿ ಆಗಿ ಇಲ್ಲಿ ವಾಟರ್ ಮೂವ್ ಆಗಕ್ ಆಗೋದಿಲ್ಲ. ಇಲ್ಲಿ ಆಚೆ ಹಿಂಗೆ ನೀರ್ ಬಂದು ಹಿಂಗೋಗಿ
ವಾಪಸ್ ಹಿಂಗ್ ಒಳಗಡೆ ಬರೋದು ಅಷ್ಟು ಈಸಿಯಾಗಿ ಅದು ಆಗಕ್ಕಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ಸೊ ಹಂಗಾಗಿ ಏನಾಗತ್ತೆ, ಅದ್ರದ್ದು ಮೂವ್ಮೆಂಟ್ ಕೂಡ ಕಮ್ಮಿ ಇದೆ. ಸೊ ಈಗ ಟೆಂಪರೇಚರ್ ಒಂದು ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು, ಅದ್ರ ಜೊತೆಗೆ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಏನಾಗತ್ತೆ, ರೇಟ್ ಆಫ್ ಇವ್ಯಾಪೊರೇಷನ್ ಜಾಸ್ತಿ ಆಗತ್ತೆ, ಆವಿ ಆಗೋದು ತುಂಬಾ ಜಾಸ್ತಿ ಆಗತ್ತೆ. ಇವ್ಯಾಪೊರೇಷನ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ನೀರು ಮಾತ್ರ ಪ್ಯೂರ್ ವಾಟರ್ ಇವ್ಯಾಪೊರೇಟ್ ಆಗಿ ಹೋಗ್ಬಿಡತ್ತೆ, ಶುದ್ಧವಾಗಿರೋ ನೀರು ಆವಿ ಆಗ್ಬಿಡತ್ತೆ, ಉಪ್ಪನ್ನ ಕೆಳಗಡೆನೆ ಬಿಟ್ಬಿಡುತ್ತೆ, ಸಾಲ್ಟ್ ಕೆಳಗಡೆನೆ ಉಳ್ಕೊಳ್ಳುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಯೋರ್ ರೆಡ್ ಸಿ ಅಲ್ಲಿ ಯು ಹ್ಯಾವ್ 42 ಪಾರ್ಟ್ಸ್ ಪರ್ 1000 ಸಲೈನಿಟಿ ಲೆವೆಲ್. ಓಕೆ, ಸೊ ಬೇರೆ ಪಾರ್ಟ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸಲೈನಿಟಿ ಜಾಸ್ತಿ ಇದೆ. ಲ್ಯಾಂಡ್ ಲಾಕ್ಡ್ ಟ್ರಾಪಿಕಲ್ ಬೆಲ್ಟ್ ಅಲ್ಲಿ ಇರೋದೇ ಒನ್ ಆಫ್ ದ ಮೇನ್ ರೀಸನ್ಸ್ ಯಾಕೆ ಇದಕ್ಕೆ ಸಲೈನಿಟಿ ಜಾಸ್ತಿ ಇದೆ ಅಂತ. ಸೊ ಎ ಅಸರ್ಷನ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ, ನೆಕ್ಸ್ಟ್ ಅದ್ರದ್ದು ರೀಸನಿಂಗ್ ಕೂಡ ಕರೆಕ್ಟ್ ಆಗಿದೆ. ಸೊ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಆನ್ಸರ್ ಆಪ್ಷನ್ ಇಸ್ ಎ. ಅದೇ ಸೆಕೆಂಡ್ ಒನ್ ನೋಡಿ, ಎ ಅಂಡ್ ಆರ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಿದ್ದಾರೆ. ಇಲ್ಲ, ಆರು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎನೇ ಇದೆ. ಎ ಇಸ್ ಫಾಲ್ಸ್ ಅಂಡ್ ಆರ್ ಇಸ್ ಟ್ರೂ, ಅದು ಕೂಡ ತಪ್ಪು. ಎ ಅಂಡ್ ಆರ್ ಆರ್ ಫಾಲ್ಸ್ ಕೂಡ ತಪ್ಪು. ಸೊ ಆಪ್ಷನ್ ಇಸ್ ಎ. ನೆಕ್ಸ್ಟ್ ಕಮಿಂಗ್ ಟು ದ ಫಿಫ್ತ್ ಕ್ವೆಶ್ಚನ್. ಫಿಫ್ತ್ ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಕ್ಯಾಸ್ಪಿಯನ್ ಸಿ ಇಸ್ ದ ಲಾರ್ಜೆಸ್ಟ್ ಲೇಕ್ ಆಫ್ ದ ವರ್ಲ್ಡ್. ಸೊ ಅತ್ಯಂತ ದೊಡ್ಡ ಕೆರೆ ವಿಶ್ವದಲ್ಲೇ ಬಂದು ಕ್ಯಾಸ್ಪಿಯನ್ ಸಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ಯಾಸ್ಪಿಯನ್ ಸಿ ಇಸ್ ಅ ಸಾಲ್ಟ್ ವಾಟರ್ ಲೇಕ್. ಸೊ ಸಾಲ್ಟ್ ವಾಟರ್ ಲೇಕ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ಯಾಸ್ಪಿಯನ್ ಸಿ ಸಲೈನಿಟಿ ಇಸ್ 14 ಪಾರ್ಟ್ಸ್ ಪರ್ 1000 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಿವರ್ ವೋಲ್ಗಾ ಜಾಯಿನ್ಸ್ ಕ್ಯಾಸ್ಪಿಯನ್ ಸಿ ಅಂತ ಕೊಡ್ತಾ ಇದ್ದಾರೆ. ಓಕೆ, ಸೊ ಕ್ಯಾಸ್ಪಿಯನ್ ಸಿ, if you see the diagram, Caspian Sea is something like this. Okay, so this is your Caspian Sea. So Caspian Sea ಹಿಂಗಿದೆ. Caspian Sea ಅಲ್ಲಿ ಇವಾಗ ಸುತ್ತ ಇರೋ ಕಂಟ್ರೀಸ್ ಒಂದ್ಸಲಿ ನೋಡ್ಕೊಳ್ಳಿ. ತುರ್ಕ್ಮೇನಿಸ್ತಾನ್ ಇಲ್ಲಿದೆ, ಕಜಾಕಿಸ್ತಾನ್ ಬರುತ್ತೆ, ರಷ್ಯಾ, ಅಜರ್ಬೈಜಾನ್, ಇರಾನ್. Okay, so these are the countries that surround your Caspian Sea. Caspian Sea ಇಲ್ಲಿ ನೀವು ನೋಡಬಹುದು. Caspian Sea is the largest water body in lake water body of the world. ಸೊ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. Caspian Sea largest lake of the world ಅದು ಸಿ ಅಂತ ಕರಿತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಅದರಲ್ಲಿ ಸಾಲ್ಟ್ ವಾಟರ್ ಇದ್ದೇ ಇದೆ. ಸೊ ಸಾಲ್ಟ್ ವಾಟರೇ ಇದೆ ಅದರಲ್ಲಿ. ಸೊ ಸಾಲ್ಟ್ ವಾಟರ್, Caspian Sea is a salt water lake. Option 2 is also correct. Next, the third one, ocean saline, so Caspian Sea salinity is 14 parts per 1000. So ಇಲ್ಲಿ ನೋಡಬಹುದು ನೀವು, ವೋಲ್ಗಾ ನದಿ ಅಂತ ಇಲ್ಲೊಂದು ದೊಡ್ಡ ನದಿ ಬರುತ್ತೆ, ಇನ್ನೊಂದು ನದಿ ಯುರಾಲ್ ನದಿ. ಎರಡು ಇಂಪಾರ್ಟೆಂಟ್ ದೊಡ್ಡ ನದಿಗಳು ಬಂದು ನೀರ್ ಹಾಕೋದ್ರಿಂದ ಏನಾಗಿದೆ, ಇಲ್ಲಿ ಸಲೈನಿಟಿ ಕಮ್ಮಿ ಆಗ್ಬಿಟ್ಟಿದೆ. ಸಾಮಾನ್ಯವಾಗಿ ನೀವು ಅದನ್ನ ಉಪ್ಪು ನೀರ್, ಸಮುದ್ರದ್ದು ಸಲೈನಿಟಿ ಎಲ್ಲಾದ್ರೂ ತಗೊಂಡ್ರೆ it is close to 34 parts per 1000. So 34 to 33 parts per 1000 ಬರುತ್ತೆ salinity. So generally about 28 parts per 1000 you can call it as your brackish water, saline water, ಉಪ್ಪು ನೀರು ಅಂತ ಕರೀತಾರೆ. ಸೊ 28 ಗಿಂತನಾದ್ರೂ ಮೇಲ್ ಇರ್ಬೇಕು ಮಿನಿಮಮ್ ಅಂದ್ರೂ. ಅದು ನಿಮ್ಗೆ ವಾಟರ್, ಉಪ್ಪು ನೀರು ಕುಡಿಯಕ್ಕೆ ಸೂಕ್ತ ಅಲ್ಲ ಅಂತ ಹೇಳಕ್ಕೆ 28 ಗಿಂತನಾದ್ರೂ ಮೇಲ್ ಇರಬೇಕು. ಬಟ್ ಇಲ್ಲಿ ನೀವು ನೋಡಿದ್ರೆ ಇದು ನಾವು ಸ್ವೀಟ್ ವಾಟರ್ ಏನ್ ಕುಡಿತೀವಿ ಅಷ್ಟಿದೆ ಇದರಲ್ಲಿ ಸಲೈನಿಟಿ, 14 parts per 1000. ವಾಟರ್ ಏನು ಸಲೈನ್ ಇಲ್ಲ ಇದರಲ್ಲಿ. ಸೊ ಆ ಸಲೈನಿಟಿ ಕಡಿಮೆ ಆಗಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಈ ರೀತಿ ದೊಡ್ಡ ನದಿಗಳು, ವೋಲ್ಗಾ ಒಂದು, ಯುರಾಲ್ ಒಂದು, ಎರಡು ದೊಡ್ಡ ನದಿಗಳು ಅದು ರಷ್ಯಾ ಭಾಗದಿಂದ ಬಂದು ಜಾಯಿನ್ ಆಗತ್ತೆ. ರಷ್ಯಾ ಭಾಗದಿಂದ ಬಂದು ಜಾಯಿನ್ ಆಗ್ತಾ ಇದೆ ಅಂದ್ರೆ ಅದು ಇಟ್ ಇಸ್ ಬಿಕಾಸ್ ಆಫ್ ಯರ್ ಗ್ಲೇಷಿಯರ್ ಅಂಡ್ ಐಸ್ ಕ್ಯಾಪ್. ಗ್ಲೇಷಿಯರ್ ಅಂಡ್ ಐಸ್ ಕ್ಯಾಪ್ ಇಂದ ಬರ್ತಿರೋದ್ರಿಂದ ಅದು ತುಂಬಾ ಸ್ವೀಟ್ ವಾಟರ್ ಬರುತ್ತೆ. ಸೊ ಸ್ವೀಟ್ ವಾಟರ್ ಬಂದು ಜಾಯಿನ್ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಅಲ್ಲಿ ಸಲೈನಿಟಿ ತುಂಬಾ ಕಡಿಮೆ ಇದೆ. ಸೊ 14 parts per 1000 ಇದೆ ಅದ್ರದ್ದು ಸಲೈನಿಟಿ. ಸೊ 4 ಸ್ಟೇಟ್ಮೆಂಟ್ ಗಳು ಕೂಡ ಕರೆಕ್ಟ್. ಆಪ್ಷನ್ಸ್ ಏನಿದೆ ನೋಡೋಣ. 1 statement is true, 2 statements are true, 3 statements are true, D all of the above. So all these statements are true. Next, sixth question, which among the below currents is not a warm current ಅಂತ ಕೇಳ್ತಿದ್ದಾರೆ. ನಾಟ್ ಅ ವಾರ್ಮ್ ಕರೆಂಟ್ ಅಂದ್ರೆ ಕೋಲ್ಡ್ ಕರೆಂಟ್ ಯಾವುದು ಅಂತ. ಸೊ ವೆರಿ ಸ್ಪೆಸಿಫಿಕಲಿ ಪೆಸಿಫಿಕ್ ಓಷನ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಪೆಸಿಫಿಕ್ ಓಷನ್ ಅಲ್ಲಿರೋ ಕರೆಂಟ್ ಗಳನ್ನ ಫಸ್ಟ್ ನೋಡ್ಕೊಂಡ್ಬಿಡಿ. ರೆಡ್ ಕಲರ್ ಇರೋದೆಲ್ಲ ಇಟ್ ಇಸ್ ಯೋರ್ ವಾರ್ಮ್ ಕರೆಂಟ್ ಅಂಡ್ ಬ್ಲೂ ಕಲರ್ ಇರೋದೆಲ್ಲ ಇಟ್ ಇಸ್ ಯೋರ್ ಕೋಲ್ಡ್ ಕರೆಂಟ್. ಸೊ ರೆಡ್ ಕಲರ್ ಗೆ ನೀವು ನೋಡ್ಬೋದು, ಈಕ್ವೇಟರ್ ರೀಜನ್ ಇಂದ ಯಾವತ್ತೂ ಬರೋದು ವಾರ್ಮ್ ಕರೆಂಟೇ ಬರುತ್ತೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಸೊ ಅದು ಮೇಲ್ಗಡೆಗೆ ಹೀಗೆ ಹೋಗ್ತಾ ಇದ್ರೆ ಇಲ್ಲಿ ಕ್ಯುರೋಶಿಯೋ ಕರೆಂಟ್. ಕ್ಯುರೋಶಿಯೋ ಇಸ್ ದ ಫಸ್ಟ್ ಕರೆಂಟ್ ವಿಚ್ ಇಸ್ ವಾರ್ಮ್ ಕರೆಂಟ್ ಇನ್ ಯೋರ್ ನಾರ್ತ್ ಪೆಸಿಫಿಕ್ ಓಷನ್.
ಅದೇ ರೀತಿ ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಆರ್ಕ್ಟಿಕ್ ರೀಜನ್ ಕಡೆಯಿಂದ ಒಂದು ಕೋಲ್ಡ್ ಕರೆಂಟ್ ಬರ್ತಿದೆ. ಇದನ್ನ ಒಯಾಶಿಯೋ ಕರೆಂಟ್ ಅಂತ ಹೇಳಿ ಕರಿತೀವಿ. ಸೊ ಒಯಾಶಿಯೋ ಕರೆಂಟ್ ಇದೆ. ಸೊ ಕ್ಯುರೋಶಿಯೋ ಕರೆಂಟ್, ಒಯಾಶಿಯೋ ಕರೆಂಟ್ ಎರಡು ಆಪೋಸಿಟ್ ಡೈರೆಕ್ಷನ್ಸ್ ಇಂದ ಬರ್ತಾ ಇದೆ, ಒಂದೇ ಕಡೆಗೆ ಅದು ಬರ್ತಾ ಇದೆ. ಸೊ ಆಪೋಸಿಟ್ ಡೈರೆಕ್ಷನ್ಸ್ ಇಂದ ಬರ್ತಿದೆ. ಒಯಾಶಿಯೋ ಇಸ್ ಅ ಕೋಲ್ಡ್ ಕರೆಂಟ್, ಕ್ಯುರೋಶಿಯೋ ಇಸ್ ಅ ವಾರ್ಮ್ ಕರೆಂಟ್. ಅಲ್ಲಿಂದ ನೆಕ್ಸ್ಟ್ ನೀವು ನೋಡ್ಬೋದು ಪೆಸಿಫಿಕ್ ಓಷನ್ ಆಕ್ಚುಲಿ ಅರ್ಧ ಈ ಕಡೆ ಬಂದ್ಬಿಟ್ಟಿದೆ, ಅರ್ಧ ಈ ಕಡೆ ಇದೆ. ಸೊ ಇಲ್ಲಿ ಹಿಂಗೆ, ಸೊ ವರ್ಲ್ಡ್ ಮ್ಯಾಪ್ ಅಲ್ಲಿ ಹಂಗ್ ಬರುತ್ತೆ. ಸೊ ಈಗ ಇಲ್ಲಿ ಬರ್ತಾ ಇರೋದು ಇಲ್ಲಿ ಈ ಕಡೆಗೆ, ಇಲ್ಲಿ ಕಂಟಿನ್ಯೂ ಆಗಿ ಅದೇ ವಾರ್ಮ್ ಕರೆಂಟ್ ಈ ಕಡೆ ಬರುತ್ತೆ. ಸೊ ಅದೇ ವಾರ್ಮ್ ಕರೆಂಟ್ ಈ ಕಡೆ ಬಂದಾಗ ಈ ಕಡೆ ಹಿಂಗೆ ಒನ್ ಟರ್ನ್ ತಗೊಂಡು ಇಲ್ಲಿ ಅಲೂಷಿಯಾ ಐಲ್ಯಾಂಡ್ ಗಳು ಅಂತ ಇದಾವೆ, ಅಲೂಷಿಯಾ ದ್ವೀಪಗಳು ಅಂತ. ಸೊ ಅಲೂಷಿಯನ್ ಕರೆಂಟ್ ಆಗತ್ತೆ. ಅಲ್ಲಿಂದ ಮುಂದಕ್ಕೆ ನೀವಿಲ್ಲಿ ನೋಡ್ಬೋದು ಅಲಾಸ್ಕಾ ಕರೆಂಟ್ ಆಗ್ತಾ ಇದೆ. ಸೊ ಅಲಾಸ್ಕಾ ಕರೆಂಟ್ ಆಗಿ ಇಲ್ಲಿ ಅಲಾಸ್ಕಾ ಸುತ್ತುತ್ತೆ. ಅಲ್ಲಿಂದ ಬರಷ್ಟರಲ್ಲಿ ಇವಾಗ ಅಲ್ಲಿಂದ ಅದು ಬಿಸಿನೀರ್ನ ಈಕ್ವೇಟರ್ ಇಂದ ತಗೊಂಡ್ ಬಂದಿದ್ದು. ಸೊ ಅದ್ರದ್ದು ವಾರ್ಮ್ತ್ ಎಲ್ಲ ಹೋಗ್ಬಿಡುತ್ತೆ. ವಾರ್ಮ್ತ್ ಎಲ್ಲ ಹೋಗಿ ಅದು ಇವಾಗ ಮುಂದಕ್ಕೆ ಇಲ್ಲಿಂದ ಕೋಲ್ಡ್ ಕರೆಂಟ್ ಆಗ್ಬಿಡುತ್ತೆ. ಇದು ಕ್ಯಾಲಿಫೋರ್ನಿಯಾ ಕರೆಂಟ್. ಕ್ಯಾಲಿಫೋರ್ನಿಯಾ ಕರೆಂಟ್ ಇಸ್ ಅ ಕೋಲ್ಡ್ ಕರೆಂಟ್. Okay, so these are the important currents of your northern hemisphere. One is your Kuroshio, ಅಲೂಷಿಯಾ, ಅಲಾಸ್ಕಾ ಮೂರು ವಾರ್ಮ್ ಕರೆಂಟ್ ಇದೆ. ಒಯಾಶಿಯೋ ಮತ್ತೆ ಕ್ಯಾಲಿಫೋರ್ನಿಯಾ ಕರೆಂಟ್ ಎರಡು ಕೋಲ್ಡ್ ಕರೆಂಟ್ ಇದೆ. ಸದರ್ನ್ ಪಾರ್ಟಿಗೆ ಬಂದ್ರೆ ತುಂಬಾ ಈಸಿ. ಸದರ್ನ್ ಪಾರ್ಟಿಗೆ ಯು ಕ್ಯಾನ್ ಸಿ ಈ ಕಡೆಯಿಂದ ಹಿಂಗ್ ಬಂದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ದಿಸ್ ಇಸ್ ದ ಈಸ್ಟರ್ನ್ ಸೈಡ್ ಆಫ್ ಆಸ್ಟ್ರೇಲಿಯಾ ಅಂಡ್ ದಿಸ್ ಇಸ್ ಯೋರ್ ವೆಸ್ಟರ್ನ್ ಸೈಡ್ ಆಫ್ ಆಸ್ಟ್ರೇಲಿಯಾ. ಸೊ ಈಸ್ಟರ್ನ್ ಸೈಡ್ ಆಫ್ ಆಸ್ಟ್ರೇಲಿಯಾ ಪಕ್ಕ ಬಂದಾಗ ಇಟ್ ಇಸ್ ಯೋರ್ ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್. ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಆಬ್ವಿಯಸ್ಲಿ ಈಕ್ವೇಟರ್ ಕಡೆಯಿಂದ ಬರ್ತಾ ಇರೋದ್ರಿಂದ ವಾರ್ಮೇ ಇರುತ್ತೆ. ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಕೊಟ್ಟಿದ್ದಾರೆ. ಸದರ್ನ್ ಓಷನ್ ಅಲ್ಲಿ ಒಂದು ವೆಸ್ಟ್ ವಿಂಡ್ ಡ್ರಿಫ್ಟ್ ಅಂತ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ಅದು ಕೋಲ್ಡ್ ಕರೆಂಟ್ ಅದು. ಸೊ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಏನಾಗುತ್ತೆ, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಅದ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ ತಕ್ಷಣನೇ ಪೂರ್ತಿ ಕೋಲ್ಡ್ ಕರೆಂಟ್ ಆಗ್ಬಿಡುತ್ತೆ. ಆಮೇಲಿಂದ ಅದು ಈ ಕಡೆ ಬರೋಷ್ಟರಲ್ಲಿ ಪೆರು ಕರೆಂಟ್ ಅಂತ ಅದು ಇಟ್ ಬಿಕಮ್ಸ್ ದಿ cold current. So Peru current is the cold current, East Australian current is the warm current. So let us now see the options. So idrali kotirodu Kuroshio warm current, Alaska warm current, East Australian current warm current. Peru current is the cold current. So answer is option D. Next, coming to the seventh question, which among the below is not a fishing ground anta kelta idare. ಯಾವುದು ಫಿಶಿಂಗ್ ಗ್ರೌಂಡ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಿಶಿಂಗ್ ಗ್ರೌಂಡ್ ಅಲ್ಲದೆ ಇರೋಂಥದ್ದು ಯಾವುದು ಅಂತ ಇವಾಗ ನೋಡಕ್ಕೆ, ಫಿಶಿಂಗ್ ಗ್ರೌಂಡ್ ಅಂದ್ರೆ ಏನು? ಈಗ ಯು ಸಾ ದಟ್ ದೇರ್ ವರ್ ಟು ಅಪೋಸಿಟ್ ಟೈಪ್ಸ್ ಆಫ್ ಕರೆಂಟ್ ಕಮಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಒಂದು ಇಲ್ಲಿ ಒಯಾಶಿಯೋ ಕರೆಂಟ್, ಒಂದು ಇಲ್ಲಿ ಕ್ಯುರೋಶಿಯೋ ಕರೆಂಟ್ ನೋಡಿದ್ರಿ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, ಒಂದು ಕೋಲ್ಡ್ ಕರೆಂಟ್ ಬಂದು ಒಯಾಶಿಯೋ ಬರ್ತಾ ಇದೆ ಹಿಂಗೆ, ಇನ್ನೊಂದು ಕ್ಯುರೋಶಿಯೋ ವಾರ್ಮ್ ಕರೆಂಟ್ ಈ ಕಡೆಯಿಂದ ಬರ್ತಾ ಇದೆ. ವಾರ್ಮ್ ಕರೆಂಟ್ ಮತ್ತೆ ಕೋಲ್ಡ್ ಕರೆಂಟ್ ಎರಡು ಈಸಿಲಿ ಮಿಕ್ಸ್ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಲಾರ್ಜ್ ವಾಟರ್ ಬಾಡಿ. ಸೊ ಜಾಸ್ತಿ ವಾಟರ್ ಬರ್ತಿದೆ, ಹೈ ಸ್ಪೀಡ್ ಅಲ್ಲಿ ಬರ್ತಾ ಇದೆ. ಸೊ ಜಾಸ್ತಿ ವಾಟರ್ ಬಂದು ಸ್ಪೀಡ್ ಆಗಿ ಬರ್ತಾ ಇದ್ದಾಗ ಏನಾಗುತ್ತೆ, ಅದು ಅಷ್ಟು ಈಸಿಯಾಗಿ ಬಂದು ಅದು ಮಿಕ್ಸ್ ಆಗ್ಬಿಡೋದಿಲ್ಲ. ಸೊ ಆ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಆ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಕೋಲ್ಡ್ ಕರೆಂಟ್ ಯಾವತ್ತು ಹಿಂಗೆ ಕೆಳಗಡೆಗೆ ಸಿಂಕ್ ಆಗಿ ಹೋಗ್ಬಿಡುತ್ತೆ, ಕೆಳಗಡೆಗೆ. ಆಮೇಲೆ ಎಲ್ಲೋ ಮೇಲ್ಗಡೆ ಮತ್ತೆ ಬರುತ್ತೆ, ಬಟ್ ಕೆಳಗಡೆಗೆ ಅದು ಸಿಂಕ್ ಆಗುತ್ತೆ. ಮೇಲೆ ವಾರ್ಮ್ ಕರೆಂಟ್ ಚಲಿಸ್ಕೊಂಡು ವಾರ್ಮ್ ಕರೆಂಟ್ ಹಿಂಗ್ ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ ಆಲ್ವೇಸ್ ಆನ್ ದಿ ಸರ್ಫೇಸ್ ಯು ಹ್ಯಾವ್ ವಾರ್ಮ್ ಕರೆಂಟ್ ಅಂಡ್ ಅಟ್ ದಿ ಬಾಟಮ್ ಯು ಹ್ಯಾವ್ ಕೋಲ್ಡ್ ಕರೆಂಟ್. Cold current you have to remember when the temperature is low, volume is less and the density is high. So cold water is always heavy. Because it is heavy, it sinks down. Cold water moves fast. Cold water ಇರಲಿ, cold air ಇರಲಿ, ಅವು ವೇಗ ಜಾಸ್ತಿ, ಸ್ಪೀಡ್ ಜಾಸ್ತಿ ಅದಕ್ಕೆ. ನೆಕ್ಸ್ಟ್ ಇಟ್ ಇಸ್ ಹೆವಿ, ಇಟ್ ಇಸ್ ಡೆನ್ಸ್, ಇಟ್ ಇಸ್ ಹೆವಿ. ಸೊ ಕೋಲ್ಡ್ ವಾಟರ್ ವಿಲ್ ಸಿಂಕ್ ಅಟ್ ದಿ ಬಾಟಮ್. ಸೊ ಯು ವುಡ್ ಹ್ಯಾವ್ ಸೀನ್ ಇನ್ ವಿಂಟರ್ಸ್, ಬಕೆಟ್ ಅಲ್ಲಿ ಏನಾದ್ರು ನೀವು ಸ್ನಾನ ಮಾಡಿದ್ರೆ ನೀರ್ ತಗೊಂಡು, ಬಕೆಟ್ ಅಲ್ಲಿ ವೆನ್ ಯು ಸಿ ಮೇಲ್ಗಡೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರುವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಮೇಲ್ಗಡೆ ನೀವು ವಾಟರ್ ತೆಗೆದಾಗ ಅದು ಕರೆಕ್ಟ್ ಟೆಂಪರೇಚರ್ ಇರುತ್ತೆ, ಕೆಳಗಡೆ ಹೋಗ್ತಾ 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 ನೀರು ತಣ್ಣಗಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಅದು ಟೈಮ್ ಲ್ಯಾಪ್ಸ್ ಇಂದ ಅಂತ, ಬಟ್ ಇಟ್ ಇಸ್ ನಾಟ್. ಬಿಕಾಸ್ ಆಫ್ ದಟ್ ಕೆಳಗಡೆಗೆ ಕೋಲ್ಡ್ ವಾಟರ್ ಹೋಗಿ ಸಿಂಕ್ ಆಗ್ಬಿಟ್ಟಿದೆ, ಕೆಳಗಡೆ ಕೋಲ್ಡ್ ವಾಟರ್ ಸಿಂಕ್ ಆಗ್ಬಿಟ್ಟಿದೆ, ಮೇಲ್ಗಡೆ ವಾರ್ಮ್ ವಾಟರ್ ಉಳ್ಕೊಂಡಿರುತ್ತೆ. ಯಾಕಂದ್ರೆ ವಾರ್ಮ್ ವಾಟರ್ ಲೈಟ್, ಅದು ಡೆನ್ಸಿಟಿ ಕಡಿಮೆ ಇರುತ್ತೆ, ಯಾವಾಗ್ಲೂ ಮೇಲ್ಗಡೆ ತಣ್ಣೀರ್ ಇರುತ್ತೆ, ಕೆಳಗಡೆ ನಿಮ್ಗೆ ಹೆವಿ ವಾಟರ್ ಬರುತ್ತೆ, ಇಟ್ ಇಸ್ ಡೆನ್ಸ್ ಅಂಡ್ ಹೆವಿ ಕೋಲ್ಡ್ ವಾಟರ್. ಓಕೆ, ಸೊ ಇಲ್ಲಿ ಒಯಾಶಿಯೋ ಕರೆಂಟ್ ಬಂದು ಕೆಳಗಡೆಗೆ ಸಿಂಕ್ ಆಗುತ್ತೆ, ಮೇಲೆ ಕ್ಯುರೋಶಿಯೋ ಉಳ್ಕೊಳ್ಳುತ್ತೆ. ಮೀನುಗಳು ಇವಾಗ ಇಲ್ಲಿ ವಾರ್ಮ್ ಏರಿಯಾನ ದೇ ವಿಲ್ ಪ್ರಿಫರ್, ದೇ ವಿಲ್ ನಾಟ್ ಕಮ್ ಟು ಕೋಲ್ಡ್ ವಾಟರ್ ರೀಜನ್. ಸೊ ಎಲ್ಲೆಲ್ಲಿ ಹಿಂಗೆ ಈ ರೀತಿ ಟೆಂಪರೇಚರ್ ಡಿಫ್ರೆನ್ಸ್ ಕಾಣಿಸುತ್ತೆ, ಕೆಳಗಡೆ ತಣ್ಣೀರ್ ತುಂಬಿಕೊಂಡ್ಬಿಡುತ್ತೆ, ಮೇಲೆ ವಾರ್ಮ್ ವಾಟರ್ ಬರುತ್ತೆ, ದೀಸ್ ಆರ್ ನೋನ್ ಆಸ್ ಯುವರ್ ಫಿಶಿಂಗ್ ಗ್ರೌಂಡ್. ಬಿಕಾಸ್ ಫಿಶ್ ಪಾಪ್ಯುಲೇಷನ್ ಇಲ್ಲಿ ತುಂಬಾ ಜಾಸ್ತಿ, ಆಳದಿಂದ ಟ್ರಾಲರ್ ಅಲ್ಲಿ ಫಿಶಿಂಗ್ ಮಾಡೋದ್ ಬೇಕಾಗಲ್ಲ, ಮೇಲ್ಗಡೆನೆ ಸ್ಕಿಮ್ ಮಾಡ್ಬಿಟ್ರೆ ಫಿಶ್ ಗಳು ಸಿಕ್ಬಿಡುತ್ತೆ. ಸೊ ಫಿಶಿಂಗ್ ಗ್ರೌಂಡ್ಸ್ ಅಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಫಿಶಿಂಗ್ ಗ್ರೌಂಡ್ಸ್ ಅಂತ ನೋಡೋಣ.
ಸೊ ಫಿಶಿಂಗ್ ಗ್ರೌಂಡ್ಸ್ ಅಲ್ಲಿ ಯು ಕ್ಯಾನ್ ಸಿ ಇಲ್ಲಿ ಜಪಾನ್ ಇದೆ. ಸೊ ಜಪಾನ್ ಸುತ್ತ ನೋಡಿ, ಒಂದು ಈ ಕಡೆನೂ ಸೈಬೀರಿಯಾದಿಂದ ಒಂದು ಕೋಲ್ಡ್ ಕರೆಂಟ್ ಬರುತ್ತೆ, ಇನ್ನೊಂದು ಈ ಕಡೆಯಿಂದ ಬೆರಿಂಗ್ ಸ್ಟ್ರೈಟ್ ಕಡೆಯಿಂದಾನು ಒಂದು ಕೋಲ್ಡ್ ಕರೆಂಟ್, ಒಯಾಶಿಯೋ ಒಕಾಸ್ಟಾಕ್ ಅಂತ ಎರಡೆರಡು ಬರುತ್ತೆ. ಸೊ ಒಯಾಶಿಯೋ ಒಕಾಸ್ಟಾಕ್ ಎರಡು ಬರುತ್ತೆ, ಕೆಳಗಡೆಯಿಂದ ಕ್ಯೂರೋಶಿಯೋ ಬರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಜಪಾನ್ಗೆ ಎರಡು ಸೈಡ್ ಅಲ್ಲೂ ಒಳ್ಳೆ ಫಿಶಿಂಗ್ ಗ್ರೌಂಡ್ ಇದೆ. ಸೊ ಫಿಶಿಂಗ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಯುವರ್ ಜಪಾನ್. ಸೊ ದಿಸ್ ಇಸ್ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಫಿಶಿಂಗ್ ಗ್ರೌಂಡ್ ಫಾರ್ ಯುವರ್ ಜಪಾನ್. ಸೊ ಸೆಕೆಂಡ್ ಇಲ್ಲಿ ಇದೇ ಈ ಕಡೆನೆ ಇಂದಾನೆ ಹಿಂಗೆ ಕಂಟಿನ್ಯೂ ಆದ್ರೆ ಇವಾಗ ಇಲ್ಲೆಲ್ಲ ಕೋಲ್ಡ್ ವಾಟರ್ ವಾರ್ಮ್ ವಾಟರ್ ಕಾಂಬಿನೇಷನ್ ಇರೋದ್ರಿಂದ ಇಲ್ಲೂ ಕೂಡ ಫಿಶ್ ಕಾಂಬಿನೇಷನ್ ಫಿಶ್ ಪಾಪ್ಯುಲೇಷನ್ ಚೆನ್ನಾಗಿದೆ. ಸೊ ನೀವು ಕಾಂಟಿನೆಂಟಲ್ ಬಾರ್ಡರ್ ಏರಿಯಾ ಆಫ್ ಪೆಸಿಫಿಕ್ ಓಷನ್ ಇಂದ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ಬೋದು. ಸೊ ಕಾಂಟಿನೆಂಟ್ ಪಕ್ಕ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಎಲ್ಲಾ ಕಡೆ ಫಿಶಿಂಗ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಫಿಶ್ ಸಿಗುತ್ತೆ. ಅದೇ ಅಟ್ಲಾಂಟಿಕ್ ಓಷನ್ ಬಂದ್ರೆ ನೀವು ಇಲ್ಲಿ ಈ ರೀಜನ್ ಅಲ್ಲಿ ನೀವು ನೋಡ್ಬೋದು, ಮೇಲಿಂದ ಲ್ಯಾಬ್ರಡಾರ್ ಕರೆಂಟ್ ಬರ್ತಾ ಇದೆ, ಕೆಳಗಡೆಯಿಂದ ಗಲ್ಫ್ ಸ್ಟ್ರೀಮ್ ಬರ್ತಿದೆ. ಸೊ ಗಲ್ಫ್ ಸ್ಟ್ರೀಮ್ ವಾರ್ಮ್ ಕರೆಂಟ್ ಇದೆ, ಲ್ಯಾಬ್ರಡಾರ್ ಕೋಲ್ಡ್ ಕರೆಂಟ್ ಇದೆ. ಸೊ ಇಲ್ಲಿ ಚೆನ್ನಾಗಿದೆ ಫಿಶ್ ಪಾಪ್ಯುಲೇಷನ್. ಇದನ್ನ ಯು ಕಾಲ್ ಇಟ್ ಆಸ್ ಯುವರ್ ಗ್ರ್ಯಾಂಡ್ ಬ್ಯಾಂಕ್ ಫಿಶಿಂಗ್ ಗ್ರೌಂಡ್ಸ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ಅಲ್ಲಿಂದ ಬಂದ್ರಿ ಇಲ್ಲಿ ಗ್ರೀನ್ಲ್ಯಾಂಡ್ ಕಡೆಯಿಂದ ಇಲ್ಲಿಂದಾನು ಎಲ್ಲ ಸ್ವಲ್ಪ ಕೋಲ್ಡ್ ಕರೆಂಟ್ ಬರುತ್ತೆ. ನಾರ್ವೇಜಿಯನ್ ಕರೆಂಟ್, ನಾರ್ವೆ ಕರೆಂಟ್ ಹಿಂಗೆ ಇಲ್ಲಿ ವಾರ್ಮ್ ಕರೆಂಟ್ ಹೋಗುತ್ತೆ. ಸೊ ಈ ರೀಜನ್ ಅಲ್ಲೂ ಕೂಡ ಫಿಶ್ ಪಾಪ್ಯುಲೇಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಕೋಲ್ಡ್ ಕರೆಂಟ್ ಮತ್ತೆ ವಾರ್ಮ್ ಕರೆಂಟ್ ಕಾಂಬಿನೇಷನ್ ಇದೆ. ದಿಸ್ ಯು ಕಾಲ್ ಇಟ್ ಆಸ್ ಯುವರ್ ಡಾಗರ್ ಬ್ಯಾಂಕ್. ಸೊ ಗ್ರ್ಯಾಂಡ್ ಬ್ಯಾಂಕ್, ಡಾಗರ್ ಬ್ಯಾಂಕ್ ಅಲ್ಲಿ ತುಂಬಾ ಚೆನ್ನಾಗಿ ಫಿಶ್ ಸಿಗುತ್ತೆ. ಅದಾದ್ಮೇಲಿಂದ ನೆಕ್ಸ್ಟ್ ಕೆಳಗಡೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಏರಿಯಾದಲ್ಲಿ ಒಂದ್ ಚೂರೇ, ತುಂಬಾ ಜಾಸ್ತಿ ಏನು ಸಿಗೋದಿಲ್ಲ. ಇವು ಮೇಜರ್ ಫಿಶಿಂಗ್ ಗ್ರೌಂಡ್ಸ್. ಅದ್ ಬಿಟ್ರೆ ಇಲ್ಲಿ ಪೆರು ಕರೆಂಟ್ ಹತ್ರ, ಕೋಲ್ಡ್ ಕರೆಂಟ್ ಹತ್ರ ಇಲ್ಲೊಂದ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಫಿಶ್. ಸೊ ಈಕ್ವೇಟರ್ ಹತ್ರ ಬಂದಂಗೆ ಪೆರು ಕರೆಂಟ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಸೊ ಇವು ಮೇಜರ್ ಫಿಶಿಂಗ್ ಗ್ರೌಂಡ್ಸ್ ಆಫ್ ದ ವರ್ಲ್ಡ್. ಸೊ ಇಲ್ಲಿ ಚೆನ್ನಾಗಿ ಫಿಶ್ ಪಾಪ್ಯುಲೇಷನ್ ಸಿಗುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ನೋಡೋಣ ಏನ್ ಕೊಟ್ಟಿದ್ದಾರೆ ಅಂತ. ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್ ಅಂದ್ರೆ ಯು ಕ್ಯಾನ್ ಸಿ ದಿಸ್ ಇಸ್ ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್. ಸೊ ಓಷನ್ ಅಲ್ಲಿ ದಿಸ್ ಇಸ್ ಯುವರ್ ವೆಸ್ಟರ್ನ್ ಸೈಡ್, ದಿಸ್ ಇಸ್ ಯುವರ್ ಈಸ್ಟರ್ನ್ ಸೈಡ್. ಸೊ ಇಲ್ಲಿ ಜಪಾನ್ ಬರ್ತಾ ಇರೋದ್ರಿಂದ ದಿಸ್ ಇಸ್ ಯುವರ್ ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್. ಓಕೆ, ಸೊ ನೆಕ್ಸ್ಟ್ ಇಸ್ ಯುವರ್ ನಾರ್ತ್ ಈಸ್ಟ್ ಅಟ್ಲಾಂಟಿಕ್ ಓಷನ್, ನಾರ್ತ್ ವೆಸ್ಟ್ ಅಟ್ಲಾಂಟಿಕ್ ಓಷನ್. ಅಟ್ಲಾಂಟಿಕ್ ಓಷನ್ ಅಲ್ಲಿ ನೋಡಬಹುದು, ನಾರ್ತ್ ಅಲ್ಲಿ ಇದು ವೆಸ್ಟ್ ಅಲ್ಲೂ ಚೆನ್ನಾಗಿದೆ, ಈ ಕಡೆ ಈಸ್ಟ್ ಅಲ್ಲೂ ಚೆನ್ನಾಗಿದೆ. ವೆಸ್ಟ್ ಅಂಡ್ ಈಸ್ಟ್ ಎರಡಕ್ಕೂ ಚೆನ್ನಾಗಿದೆ. ಸೊ ಎರಡು ಕೂಡ ಆಪ್ಷನ್ ಯು ಕ್ಯಾನ್ ಟಿಕ್ ನಾರ್ತ್ ಅಂಡ್ ಈಸ್ಟ್ ಬೋತ್ ಆಸ್ ಯೋರ್ ಫಿಶಿಂಗ್ ಗ್ರೌಂಡ್ಸ್. ಕೆಳಗಡೆ ಕೇಳಿರೋದು ಲಾಸ್ಟ್ ಒನ್ ಸೌತ್ ವೆಸ್ಟ್ ಪೆಸಿಫಿಕ್ ಅಂತ ಕೇಳಿದ್ದಾರೆ. ಸೌತ್ ಅಲ್ಲಿ ವೆಸ್ಟ್ ಪೆಸಿಫಿಕ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಈ ಕಡೆ. ಓಕೆ, ಸೌತ್ ಅಲ್ಲಿ ವೆಸ್ಟ್ ಅಲ್ಲಿ ಪೆಸಿಫಿಕ್ ಅಲ್ಲಿ ಬರ್ಬೇಕು ಅಂದ್ರೆ ಈ ಕಡೆ ಏನು ನಿಮ್ಗೆ ಅಂತ ದೊಡ್ಡ ಫಿಶಿಂಗ್ ಗ್ರೌಂಡ್ ಏನು ಇಲ್ಲ. ಸೊ ಇಟ್ ಇಸ್ ನಾಟ್ ಅ ಫಿಶಿಂಗ್ ಗ್ರೌಂಡ್. ಸೊ ವಿಚ್ ಆಫ್ ದ ಬಿಲೋ ಇಸ್ ನಾಟ್ ಅ ಫಿಶಿಂಗ್ ಗ್ರೌಂಡ್ ಅಂತ ಕೇಳಿದ್ರೆ ಇಟ್ ಇಸ್ ದಿಸ್ ಒನ್. ಓಕೆ, ಸೊ ಆನ್ಸರ್ ಈಸ್ ಆಪ್ಷನ್ ಡಿ, ಸೌತ್ ವೆಸ್ಟ್ ಪೆಸಿಫಿಕ್ ಓಷನ್. ಸೊ other important fishing grounds are northeast Pacific, southeast Pacific and west central Pacific. Okay, so ಆ regions ಎಲ್ಲ ಇಲ್ಲಿ explain ಮಾಡಿದ್ದೀನಿ. ಸೊ ಆ regions ಬರ್ದಿದೀವಿ ಅಲ್ಲೇ ಅಷ್ಟೇ. Next, coming to the 8th question, which among the below current is responsible for El Nino effect ಅಂತ ಕೇಳ್ತಿದ್ದಾರೆ. So El Nino is an effect which brings drought. ಡ್ರಾಟ್ ಬಂದ್ಬಿಡತ್ತೆ ಆ ಪೀರಿಯಡ್ ಅಲ್ಲಿ. ಸೊ ತುಂಬಾ ದೇಶಗಳಿಗೆ ಬರುತ್ತೆ ಡ್ರಾಟ್. ಸೊ ಡ್ರಾಟ್ ಬರುತ್ತೆ. ಸೊ ಅದು ಎಲ್ನಿನೋ ಎಫೆಕ್ಟ್ ಗೆ ಯಾವ ಕರೆಂಟ್ ರೆಸ್ಪಾನ್ಸಿಬಲ್ ಅಂತ ಕೇಳ್ತಾ ಇದ್ದಾರೆ. ಕೆನರಿ, ಕೆರಿಬಿಯನ್, ಪೆರು, ಬೆಂಗುವೆಲಾ. ಓಕೆ, ಸೊ ಆಲ್ ದಿ ಕರೆಂಟ್ಸ್ ಆರ್ ದಿ ಕರೆಂಟ್ಸ್ ಆಫ್ ಯುವರ್ ಅಟ್ಲಾಂಟಿಕ್ ಓಷನ್. ಅಟ್ಲಾಂಟಿಕ್ ಓಷನ್ ಕರೆಂಟ್ಸ್ ಇವೆಲ್ಲ. ಸೊ ಎಲ್ಲಿ ನಿಮ್ಗೆ ಇದು ಬರ್ತಾ ಇದೆ, ಎಲ್ನಿನೋ ಎಫೆಕ್ಟ್ ಯಾವ ಕರೆಂಟ್ ಇಂದ ಬರ್ತಿದೆ ಅಂತ ಕೇಳ್ತಾರೆ. ಎಲ್ನಿನೋ ಎಫೆಕ್ಟ್ ಅಲ್ಲಿ ಏನಾಗತ್ತೆ ಅಂದ್ರೆ ಬರಗಾಲ ಬಂದ್ಬಿಡತ್ತೆ, ಡ್ರಾಟ್ ಬರುತ್ತೆ. ಸೊ ಎಲ್ಲೆಲ್ಲಿ ಡ್ರಾಟ್ ಬರುತ್ತೆ ಅಂದ್ರೆ ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಆಸ್ಟ್ರೇಲಿಯಾ, ಇವರಿಗೆ ಡ್ರಾಟ್ ಬರುತ್ತೆ. ಇಂಡಿಯಾ ಈ ಕಡೆ ಇದಿಷ್ಟು ರೀಜನ್ಗಳಿಗೆ ಅದು ಸಾಮಾನ್ಯವಾಗಿ ಡ್ರಾಟ್ ಕ್ರಿಯೇಟ್ ಮಾಡುತ್ತೆ. ಓವರ್ ಆಲ್ ವರ್ಲ್ಡ್ ಅಲ್ಲೇ ಸ್ವಲ್ಪ ಡೆಫಿಸಿಟ್ ಬಂದ್ಬಿಡತ್ತೆ. ಬೇರೆ ಕಡೆಗೆ ಈ ಕಡೆಗೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಕೊಟ್ಬಿಡತ್ತೆ. ಈ ಕಡೆಗೆ ಸಾಮಾನ್ಯವಾಗಿ ಅಷ್ಟೊಂದು ಮಳೆ ಬರೋದಿಲ್ಲ, ಅವರಿಗೆ ಇಷ್ಟು ಮಳೆ ಬರೋದಿಲ್ಲ. ಬಟ್ ಈ ಕಡೆಗೆ ಅದು ಸ್ವಲ್ಪ ಜಾಸ್ತಿ ಮಳೆ ಕೊಟ್ಬಿಡುತ್ತೆ. ಬೇರೆ ಕಡೆಗೆಲ್ಲ ಅದು ಮಳೆ ಎಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಬರ್ತಿರುತ್ತೆ ಅಲ್ಲಿ ಕಮ್ಮಿ ಮಾಡ್ಬಿಡುತ್ತೆ. ಸೊ ಅದೇ ಎಫೆಕ್ಟ್ ಎಲ್ನಿನೋ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಆ ಎಲ್ನಿನೋ ಆಗೋದು ಏನಕ್ಕೆ ಆಗತ್ತೆ ಅಂತಂದ್ರೆ ಟೆಂಪರೇಚರ್ ಡಿಫರೆನ್ಸ್ ಇರುತ್ತೆ ವಾಟರ್ ಅಲ್ಲಿ. ಈಗ ಯು ಕ್ಯಾನ್ ಸಿ ಇಲ್ಲಿ ಇಕ್ವೆಟೋರಿಯಲ್ ವಾಟರ್ ಇದೆ, ವಾರ್ಮ್ ವಾಟರ್ ಇರುತ್ತೆ. ಸೊ ಈ ವಾರ್ಮ್ ವಾಟರ್ ಮತ್ತೆ ಇಲ್ಲಿ ಇಫ್ ಯು ಕಮ್ ಟು ಪೆರು ಕರೆಂಟ್, ಇದು ಕೋಲ್ಡ್ ವಾಟರ್ ಇದೆ ಇಲ್ಲಿ. ಸೊ ಕೆಲವು ಸತಿ ತುಂಬಾ ಸಮ್ಮರ್ ತೀವ್ರವಾಗಿದ್ದಾಗ, ಸಿವಿಯರ್ ಸಮ್ಮರ್ ಇದ್ದಾಗ ಓಷನ್ ವಾಟರ್ ಬಿಕಮ್ಸ್ ವೆರಿ ವಾರ್ಮ್.
ಸೊ ಆಗ ಈ ಇಕ್ವೆಟೋರಿಯಲ್ ಕರೆಂಟ್ ಕೌಂಟರ್ ಇಕ್ವೆಟೋರಿಯಲ್ ಕರೆಂಟ್ ಅಂತ ಉಲ್ಟಾ ದಿಕ್ಕಲ್ಲಿ ಹಿಂಗೆ ಬಿಸಿನೀರೇ ಬರುತ್ತೆ, ವಾರ್ಮ್ ವಾಟರೇ ಬರುತ್ತೆ. ಅದು ಈ ಕಡೆ ಪೆರು ಕರೆಂಟ್ ಕಡೆ ಪೆನಿಟ್ರೇಟ್ ಆಗ್ಬಿಡುತ್ತೆ. ಪೆರು ಕರೆಂಟ್ ಏನ್ ಕೋಲ್ಡ್ ಕರೆಂಟ್ ಇರುತ್ತೆ ಅದನ್ನ ಇಲ್ಲಿ ಇಟ್ ವಿಲ್ ಕನ್ವರ್ಟ್ ಇಟ್ ಇಂಟು ವಾರ್ಮ್ ಕರೆಂಟ್. ಅದು ವಾರ್ಮ್ ಕರೆಂಟ್ ಆಗ್ಬಿಟ್ಟಾಗ ಫುಲ್ ಅಟ್ಮಾಸ್ಫಿರಿಕ್ ಸರ್ಕ್ಯುಲೇಷನ್, ಲೋಕಲ್ ಸರ್ಕ್ಯುಲೇಷನ್ ಓಷನ್ ಮೇಲೆ ಏನಿರುತ್ತೆ ಏರ್ ಸರ್ಕ್ಯುಲೇಷನ್ ಅದು ಉಲ್ಟಾ ಆಗ್ಬಿಡುತ್ತೆ. ಬಿಕಾಸ್ ವಾರ್ಮ್ ರೀಜನ್ ಕ್ರಿಯೇಟ್ಸ್ ಅ ಲೋ ಪ್ರೆಷರ್ ಪಾಯಿಂಟ್ ಅಂಡ್ ಕೋಲ್ಡ್ ರೀಜನ್ ಕ್ರಿಯೇಟ್ಸ್ ಅ ಹೈ ಪ್ರೆಷರ್ ಪಾಯಿಂಟ್. ಸೊ ಇಲ್ಲಿ ಒರಿಜಿನಲಿ ಹೈ ಪ್ರೆಷರ್ ಇದ್ದಿದ್ದು ಈಗ ಚೇಂಜ್ ಆಗಿ ಲೋ ಪ್ರೆಷರ್ ಆಗ್ಬಿಡುತ್ತೆ. ಸೊ ಲೋ ಪ್ರೆಷರ್ ಆದಾಗ ಮಳೆ ಬರುತ್ತೆ. ಟ್ರೆಡಿಷನಲಿ ಇಲ್ಲಿ ಪೆರು ಕರೆಂಟ್ ಇರೋದ್ರಿಂದ ನಿಮ್ಗೆ ಮಳೆ ಬರಬಾರ್ದು, ಯಾಕಂದ್ರೆ ಕೋಲ್ಡ್ ವಾಟರ್ ಅಲ್ಲಿ, ಬಟ್ ಅಲ್ಲಿ ಈಗ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಉಲ್ಟಾ ಆದಾಗ ನಿಮ್ಗೆ ಏನಾಗುತ್ತೆ, ಇಟ್ ವಿಲ್ ಗಿವ್ ಯು El Nino effect. Okay, so that is your El Nino effect. So El Nino effect is very clearly because of your Peru current. Peru current ಗೆ ಇನ್ನೂ ಒಂದು ಹೆಸರಿದೆ, ಹಂಬೋಲ್ಟ್ ಕರೆಂಟ್ ಅಂತಾನು ಕರೀತಾರೆ. ಹಂಬೋಲ್ಟ್ ಕರೆಂಟ್ ಅಂತಾನು ಕರೀತಾರೆ. ಸೊ ಇಟ್ ಇಸ್ ಯುವರ್ ಎಲ್ ನಿನೋ ಎಫೆಕ್ಟ್. ಅದೇ ತುಂಬಾ ಜಾಸ್ತಿ ಮಳೆ ಬರುತ್ತೆ. ಎಲ್ ನಿನೋ ಆದ್ಮೇಲಿಂದ ಸಾಮಾನ್ಯವಾಗಿ ಅದ್ರ ನೆಕ್ಸ್ಟ್ ಇಯರ್ ವಿಪರೀತ ಜಾಸ್ತಿ ಮಳೆ ಬರುತ್ತೆ. ಅದನ್ನ ಲಾನಿನಾ ಅಂತ ಕರೀತಾರೆ. ಸೊ ವಿಪರೀತ ಜಾಸ್ತಿ ಮಳೆ ಬಂದಾಗ ಏನಾಗಿರತ್ತೆ, ಪೆರು ಕರೆಂಟ್ ಅಲ್ಲಿ ಹೈ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿರತ್ತೆ. ಹೈ ಪ್ರೆಷರ್ ತುಂಬಾ ಜಾಸ್ತಿ ಆಗಿ ಇಲ್ಲಿ ಯು ವಿಲ್ ಹ್ಯಾವ್ ಸಿವಿಯರ್ ಹೈ ಪ್ರೆಷರ್. ಹೈ ಪ್ರೆಷರೇ ಇರುತ್ತೆ, ಬಟ್ ಇನ್ನೂ ಜಾಸ್ತಿ ಹೈ ಪ್ರೆಷರ್ ಆಗ್ಬಿಟ್ಟಾಗ ಮಳೆ ತುಂಬಾ ಜಾಸ್ತಿ ಬರುತ್ತೆ. So opposite of your El Nino effect is your La Nina, which gives you heavy rainfall. Next, coming to the 9th question, consider the below statements. Norway has warm currents. Western part of the continent always has cold currents. Cold currents give heavy rain. The direction of the flow of the current is influenced by the rotation of the earth. Okay, so idrali ivaga you have to tell one statement is true, two statements are true, three statements all of the above are true. Yes to true anta helbeku. So first statement kotirodu Norway has warm current. So you can see Norway is very unique. Okay, so illi Gulf North Equatorial current Atlantic Ocean alli start ಆದ್ರೆ ಗಲ್ಫ್ ಸ್ಟ್ರೀಮ್ ಇಲ್ಲಿ ಅಮೆರಿಕ ಪಕ್ಕ, ಅಲ್ಲಿಂದ ಅದು ಇಲ್ಲಿ ಯುರೋಪ್ ಹತ್ರ ಹೋಗಿ ಈ ಕಡೆ ನಾರ್ವೆ ವರ್ಗೂ ಅದು ಬಿಸಿನೀರೇ ಕಂಟಿನ್ಯೂ ಆಗತ್ತೆ. ಸೊ ಅಲ್ಲಿಂದ ಕೆಳಗಡೆ ನೀವು ನೋಡಿದ್ರೆ ಇಲ್ಲಿ ಇಟ್ ಇಸ್ ಕ್ಯಾನರಿ ಕರೆಂಟ್. ಇಲ್ಲೆಲ್ಲ ತುಂಬಾ ಚಳಿಗಾಲದಲ್ಲಿ ತುಂಬಾ ಇಲ್ಲೆಲ್ಲ ಪೋರ್ಟ್ಗಳು ಕ್ಲೋಸ್ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬಾ ಚಳಿ ಇರುತ್ತೆ, ಫಾಗ್ ಸಿಕ್ಕಾಬಿಟ್ಟೆ ಇರುತ್ತೆ, ಕಾಣಿಸೋದಿಲ್ಲ, ಅಲ್ಲೆಲ್ಲ ಪೋರ್ಟ್ ಕ್ಲೋಸ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಮೇಲ್ಗಡೆ ಪೋರ್ಟ್ ಯಾವಾಗ್ಲೂ ಕೂಡ ಓಪನ್ ಇರುತ್ತೆ, ಯಾಕಂದ್ರೆ ಅಲ್ಲಿ ನಾರ್ವೆ ಅಲ್ಲಿ ವಾರ್ಮ್ ವಾಟರ್ ಇದೆ. ಸೊ ವಾರ್ಮ್ ವಾಟರ್ ಬರೋದ್ರಿಂದ ಅವ್ರಿಗೆ ಸರ್ವೈವಲ್ ಮಾಡಕ್ ಆಗ್ತಾ ಇದೆ, ಅವ್ರು ಸರ್ವೈವ್ ಆಗಕ್ ಆಗ್ತಿದೆ ಜನ ಅಲ್ಲಿ. ಇಲ್ಲ ಅಂದ್ರೆ ಈ ವಾರ್ಮ್ ವಾಟರ್ ಬರ್ಲಿಲ್ಲ ಅಂದ್ರೆ ತುಂಬಾ ತಣ್ಣಗಾಗ್ಬಿಟ್ರೆ ಗಾಳಿನೂ ತಣ್ಣಗಾಗಿ ಅಲ್ಲಿ ನೀರು ತಣ್ಣಗಾಗಿ ಎಲ್ಲಾ ತಣ್ಣಗಾಗ್ಬಿಡುತ್ತೆ, ಜನರಿಗೆ ಅಲ್ಲಿ ಬದುಕಕ್ ಆಗೋದಿಲ್ಲ. ಸೊ ನಾರ್ವೆ ಇಸ್ ವೆರಿ ಯೂನಿಕ್. ಕೆಳಗಡೆ ಇಲ್ಲಿ ಕೆಳಗಡೆ ಇರೋ ಪೋರ್ಟ್ ಗಳೇ ಕ್ಲೋಸ್ ಆಗ್ಬಿಡತ್ತೆ, ಬಟ್ ನಾರ್ವೆದ್ ಮಾತ್ರ 365 ಡೇಸ್ ಓಪನ್ ಇರುತ್ತೆ ವರ್ಷದಲ್ಲಿ. ಓಕೆ, ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ನಾರ್ವೆ ಹ್ಯಾಸ್ ವಾರ್ಮ್ ಕರೆಂಟ್ಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್, ವೆಸ್ಟರ್ನ್ ಪಾರ್ಟ್ ಆಫ್ ದಿ ಕಾಂಟಿನೆಂಟ್ಸ್ ಆಲ್ವೇಸ್ ಹ್ಯಾವ್ ಕೋಲ್ಡ್ ಕರೆಂಟ್ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಇಸ್ ವೆಸ್ಟ್, ದಿಸ್ ಇಸ್ ಈಸ್ಟ್. ಎಲ್ಲಾ ಕಡೆನೂ ಅಷ್ಟೇ, ಇದು ವೆಸ್ಟ್, ಇದು ಈಸ್ಟ್, ವೆಸ್ಟ್ ಈಸ್ಟ್. ಸೊ ವೆಸ್ಟ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ಯಾಲಿಫೋರ್ನಿಯಾ, ಪೆರು, ಬೆಂಗುವೆಲಾ, ಕ್ಯಾನರಿ. ಸೊ ವೆಸ್ಟರ್ನ್ ಪಾರ್ಟ್ ಆಫ್ ದ ಕಾಂಟಿನೆಂಟ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಕೋಲ್ಡ್ ಕರೆಂಟ್ ಇದೆ. ಈಸ್ಟರ್ನ್ ಪಾರ್ಟ್ ಆಫ್ ದ ಕಾಂಟಿನೆಂಟ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಗಲ್ಫ್ ಸ್ಟ್ರೀಮ್, ಬ್ರೆಜಿಲಿಯನ್ ಕರೆಂಟ್, ಓಕೆ, ಈಸ್ಟ್ ಆಸ್ಟ್ರೇಲಿಯನ್ ಕರೆಂಟ್, ಕ್ಯುರೋಶಿಯೋ ಕರೆಂಟ್. ಎಲ್ಲಾ ಟೈಮು ಅಷ್ಟೇ ಈಸ್ಟರ್ನ್ ಸೈಡ್ ಅಲ್ಲಿ ನಿಮ್ಗೆ ಯಾವತ್ತು ವಾರ್ಮ್ ಕರೆಂಟ್ ಬರುತ್ತೆ, ವೆಸ್ಟರ್ನ್ ಸೈಡ್ ಅಲ್ಲಿ ನಿಮ್ಗೆ ಯಾವತ್ತು ಕೋಲ್ಡ್ ಕರೆಂಟ್ ಬರುತ್ತೆ. ಸೊ ಸ್ಟೇಟ್ಮೆಂಟ್ 2 is also true. Western part of the continents always have cold currents. Next, cold currents give heavy rain. ಕೋಲ್ಡ್ ಕರೆಂಟ್ಸ್ ಗಿವ್ ಹೆವಿ ರೈನ್. ಕೋಲ್ಡ್ ಕರೆಂಟ್ ಹೆವಿ ರೈನ್ ಕೊಡಕ್ ಸಾಧ್ಯನೇ ಇಲ್ಲ. ಕೋಲ್ಡ್ ವಾಟರ್ ನಿಮ್ಗೆ ಹೀಟ್ ಆಗಿ ಇವ್ಯಾಪರೇಟ್ ಆಗಿ ಅದು ಕ್ಲೌಡ್ ಫಾರ್ಮೇಶನ್ ಆಗೋದೇ ಇಲ್ಲ. ವಾರ್ಮ್ ವಾಟರ್ ಯಾವಾಗ್ಲೂ ಮಳೆ ಕೊಡೋದು. ಅದಕ್ಕೆ ನೀವಿಲ್ಲಿ ನೋಡ್ಬೋದು, ಕೋಲ್ಡ್ ಕರೆಂಟ್ ಇರೋ ಕಡೆ ಪಕ್ಕದಲ್ಲೆಲ್ಲ ನಿಮ್ಗೆ ಡೆಸರ್ಟ್ ಬರುತ್ತೆ. ಸೊ ಡೆಸರ್ಟ್ ಇಸ್ ಆಲ್ವೇಸ್ ಲೊಕೇಟೆಡ್ ಆನ್ ದಿ ವೆಸ್ಟರ್ನ್ ಮಾರ್ಜಿನ್ ಆಫ್ ದಿ ಕಾಂಟಿನೆಂಟ್ಸ್. ಎಲ್ಲಾ ಕಡೆ ವೆಸ್ಟರ್ನ್ ಮಾರ್ಜಿನ್ ಆಫ್ ದಿ ಕಾಂಟಿನೆಂಟ್ಸ್ ನೀವು ನೋಡಿದ್ರೆ ಡೆಸರ್ಟೇ ಇದೆ. ಈಸ್ಟರ್ನ್ ಸೈಡ್ ಆಫ್ ದಿ ಕಾಂಟಿನೆಂಟ್ ಅಲ್ಲಿ ಡೆಸರ್ಟ್ ಬರೋದೇ ಇಲ್ಲ. ಎಲ್ಲ ಬರೋದು ಪಶ್ಚಿಮ ಭಾಗದಲ್ಲೇ ಬರುತ್ತೆ. ಬಿಕಾಸ್ ದ ಕರೆಂಟ್ ಇಟ್ ಸೆಲ್ಫ್ ಇಸ್ ಕೋಲ್ಡ್ ಕರೆಂಟ್. ವಾಟರ್ ಹೀಟ್ ಆಗಿ ನಿಮ್ಗೆ ಮಳೆ ಬರೋದೇ ಇಲ್ಲ. ಸೊ ಯು ಕ್ಯಾನ್ ಸಿ ಸಹಾರಾ ಡೆಸರ್ಟ್ ಇಸ್ ಆನ್ ದಿ ವೆಸ್ಟರ್ನ್ ಸೈಡ್. ಓಕೆ, ಕಲಹಾರಿ ನಮಿಬಿಯಾನು ಇಲ್ಲೇ ವೆಸ್ಟರ್ನ್ ಸೈಡ್ ಅಲ್ಲಿ ಬರುತ್ತೆ. ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್ ಇಸ್ ಆಲ್ಸೋ ಆನ್ ದಿಸ್ ಸೈಡ್. ಗ್ರೇಟ್ ಅಮೆರಿಕನ್ ಡೆಸರ್ಟು ಇಲ್ಲೇ ಇದೆ. ಅಟಕಾಮಾ ಡೆಸರ್ಟು ಇಲ್ಲೇ ಇದೆ. ಸೊ ಎಲ್ಲ ವೆಸ್ಟರ್ನ್ ಸೈಡ್ ಅಲ್ಲೇ ಬರೋದು ಅದೇ ರೀಸನ್ ಇಂದಾನೆ. ದಟ್ ಇಸ್ ಒನ್ ಆಫ್ ದಿ ಮೇನ್ ರೀಸನ್ಸ್. ದೇ ಡು ನಾಟ್ ಗಿವ್ ರೈನ್ಫಾಲ್. ಸೊ ಸ್ಟೇಟ್ಮೆಂಟ್ 3 is false.
Next, coming to the last one, the direction of the flow of current is influenced by the rotation of earth. It is influenced by Coriolis force. Coriolis ಬರೋದ್ರಿಂದಾನೇ ಏನಾಗ್ತಾ ಇದೆ, ಉತ್ತರ ಅರ್ಧ ಭಾಗದಲ್ಲಿ ನೀವು ಕರೆಂಟ್ ಗಳನ್ನ ನೋಡ್ಬೋದು. ಕರೆಂಟ್ ಗಳು ಹೇಗಿದಾವೆ ಉತ್ತರ ಅರ್ಧ ಭಾಗದಲ್ಲಿ? ಉತ್ತರ ಅರ್ಧ ಭಾಗದಲ್ಲಿ they are in your clockwise direction. See, they are in clockwise direction. ಕೆಳಗಡೆ ಬರ್ತಾ ಇರೋದು it is in anti-clockwise direction. So that is because of your Coriolis. So the direction of the flow of current is influenced by rotation of earth. Rotation of earth in the Coriolis ಬರ್ತದೆ. So hangagi statement 4 is correct. So ಈ answer option ಅಲ್ಲಿ one statement ಮಾತ್ರ ತಪ್ಪು. So C, answer is C. 10th one, Sargasso Sea is in Atlantic Ocean, Pacific Ocean, Indian Ocean, Arctic Ocean. So it is in your Atlantic Ocean. Atlantic Ocean ಅಲ್ಲಿ ಇಲ್ಲಿ ಮಧ್ಯ ಬರುತ್ತೆ. ವಾಟರ್ ನಿಮ್ಗೆ ಏನ್ ಚಲಿಸ್ತಾ ಇದೆ ಅದು ಇಲ್ಲಿ ಕರೆಂಟ್ಗಳು ಹೀಗೆ ಕಾಂಟಿನೆಂಟಲ್ ಬಾರ್ಡರ್ ಏರಿಯಾದಲ್ಲಿ ಈ ರೀತಿ ಚಲಿಸ್ತಾ ಇರ್ತವೆ. ಬಟ್ ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಧ್ಯದಲ್ಲಿ ವಾಟರ್ ಮೂವ್ಮೆಂಟ್ ಅಷ್ಟೊಂದು ಆಗೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಸ್ಟೇಷನರಿ ವಾಟರ್ ಇರುತ್ತೆ. ಇಲ್ಲಿ ಸರ್ಗಾಸಮ್ ಅಂತ ಒಂದು ಸಿ ವೀಡ್ ಬೆಳೆಯುತ್ತೆ. ಅದು ತುಂಬಾ ಓಷನ್ ಅಲ್ಲಿರೋ ತುಂಬಾ ಪ್ರಾಣಿಗಳಿಗೆ ಊಟ ಆಗತ್ತೆ. ಸೊ ಸರ್ಗಾಸಮ್ ಸಿ ವೀಡು ಬೆಳ್ಕೊಂಡು ಅದು ಎಲ್ಲಾ ತುಂಬಾ ತುಂಬ್ಕೊಬಿಟ್ಟಿರುತ್ತೆ ಮೇಲ್ಗಡೆ ಎಲ್ಲ, ಅದಕ್ಕೆ ಅದನ್ನ ಸರ್ಗಾಸೋ ಸಿ ಅಂತ ಕರೀತಾರೆ. ಸೊ ವೀಡ್ ಈ ರೀತಿ ಮೇಲ್ಗಡೆ ಎಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ. ಕೆಳಗಡೆ ಸಣ್ಣ ಸಣ್ಣ ಮರಿಗಳು, ಮತ್ತೆ ಇದನ್ನ ಬ್ರೀಡಿಂಗ್ ಗ್ರೌಂಡ್ ಅಂತಾನು ಕರೀತಾರೆ ಪಾಪ್ಯುಲರ್ ಆಗಿ. ಮೀನುಗಳು ಜಾಸ್ತಿ ಮೊಟ್ಟೆ ಇಕ್ತವೆ, ಮೀನುಗಳು ಜಾಸ್ತಿ ಇರ್ತವೆ ಇಲ್ಲಿ. ಬೇರೆ ಪ್ರಾಣಿಗಳು ಅಷ್ಟೇ ಮರಿ ತುಂಬಾ ಹಾಕ್ತವೆ ಇಲ್ಲಿ. ಸೊ ಅವು ಬಂದು ಅವಾಗ ಅಲ್ಲಿಗೆ ಊಟ ಈಸಿಯಾಗಿ ಸಿಗುತ್ತೆ. ಮೇಲೆ ವೀಡ್ ಇರುತ್ತೆ, ಸಿ ವೀಡು. ಸೊ ಅದನ್ನ ತಿನ್ಕೊಂಡು ಊಟ ತುಂಬಾ ಈಸಿಯಾಗಿ ಸಿಗುತ್ತೆ. ಸೊ ಹಂಗಾಗಿ ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ರೀಡಿಂಗ್ ಗ್ರೌಂಡ್ಸ್. ಸೊ ಇಲ್ಲಿ ಅನದರ್ ಒನ್ ಯೂನಿಕ್ ಪಾಯಿಂಟ್ ಅಬೌಟ್ ಯೋರ್ ಸರ್ಗಾಸೋ ಸಿ ಇಸ್ ದೇರ್ ಆರ್ ನೋ ಬರ್ಡ್ಸ್. ಯಾಕಂದ್ರೆ ಅದ್ರ ಕೆಳಗಡೆ ಹೋಗಿ ಔಸ್ಕೊಂಡ್ಬಿಡ್ತವೆ ಸಿ ವೀಡ್ ಕೆಳಗಡೆ. ಸೊ ಬರ್ಡ್ಸ್ಗೆ ಅಷ್ಟು ಈಸಿಯಾಗಿ ಮೀನುಗಳು ಸಿಗೋದಿಲ್ಲ. ಸೊ ಈ ರೀಜನ್ ಅಲ್ಲಿ ಬರ್ಡ್ಸ್ ತುಂಬಾ ಕಮ್ಮಿ. ಸೊ ಸರ್ಗಾಸೋ ಸಿ ಇಸ್ ಇನ್ ಯೋರ್ ಅಟ್ಲಾಂಟಿಕ್ ಓಷನ್. ಓಕೆ, ಸೊ ಇಟ್ ಇಸ್ ಸ್ಪೆಸಿಫಿಕಲಿ ಇನ್ ನಾರ್ತ್ ಅಟ್ಲಾಂಟಿಕ್ ಓಷನ್, ಸೆಂಟ್ರಲ್ ನಾರ್ತ್ ಅಟ್ಲಾಂಟಿಕ್ ಓಷನ್. Next, 11th one. Which among the below is the cause for coral bleaching? Coral bleaching ಅಂತ ಹೇಳಿದ್ರೆ ಹಿಂಗೆ ಕಲರ್ ಇರುತ್ತೆ. ಅಲ್ಗೆ ಇದ್ರೆ ಕಲರ್ ಇರುತ್ತೆ. ಅಲ್ಗೆ ಬಿಟ್ಟು ಹೋಗ್ಬಿಡುತ್ತೆ. ಅಲ್ಗೆ ಇಸ್ ವೆರಿ ವೆರಿ ಸೆನ್ಸಿಟಿವ್ ಟು ಚೇಂಜಸ್. ಸೊ ತುಂಬಾ ಸೆನ್ಸಿಟಿವ್ ಅದು. ಅಲ್ಗೆ ಬಿಟ್ಟು ಹೋಗ್ಬಿಟ್ರೆ ಅವಾಗ ಅದು ಕೋರಲ್ ಅಲ್ಲಿ ಬ್ಲೀಚಿಂಗ್ ಆಗಿದೆ ಅಂತ ಹೇಳ್ತೀವಿ, ಬ್ಲೀಚ್ ಆಗ್ಬಿಟ್ಟಿದೆ ಅಂತ. ಸೊ ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಸೊ ಅಲ್ಗೆ ಬಿಟ್ಟು ಹೋಗ್ಬಿಡುತ್ತೆ. ಸೊ ಏನಕ್ಕೆ ಆಗತ್ತೆ, ಯಾವ್ದು ಅದಕ್ಕೆ ಕಾರಣ ಅಂತ ಕೇಳ್ತಾ ಇದ್ದಾರೆ. ಸೊ ದ ಫಸ್ಟ್ ಒನ್ ಇಸ್ ಯೋರ್ ಓಷನ್ ಅಸಿಡಿಟಿ. ಓಷನ್ ಅಲ್ಲಿ ಅಸಿಡಿಟಿ ಜಾಸ್ತಿ ಆದ್ರೆ ಅಂತ ಹೇಳ್ತಿದ್ದಾರೆ. ಓಷನ್ ಅಲ್ಲಿ ಅಸಿಡಿಟಿ ಜಾಸ್ತಿ ಆಗ್ತಾ ಇದ್ರೆ ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಓಷನ್ ವಾಟರ್ ಜೊತೆ ಮಿಕ್ಸ್ ಆದಾಗ ಇಟ್ ಫಾರ್ಮ್ಸ್ ಅ ವೀಕ್ ಕಾರ್ಬೋನಿಕ್ ಆಸಿಡ್. ಕಾರ್ಬೋನಿಕ್ ಆಸಿಡ್ ಕ್ಯಾನ್ ಆಕ್ಚುಲಿ ಡಿಸಾಲ್ವ್ ಯುವರ್ ಕ್ಯಾಲ್ಸಿಯಂ. ಕೋರಲ್ಸ್ ಆರ್ ಮೇಡ್ ಔಟ್ ಆಫ್ ಕ್ಯಾಲ್ಸಿಯಂ. ಸೊ ಓಷನ್ ಅಸಿಡಿಟಿ ಆದಾಗ ಸ್ವಲ್ಪ ಅದಕ್ಕೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ಕ್ರೀಸಿಂಗ್ ಸಿ ಲೆವೆಲ್. ಸೊ ಕೋರಲ್ಗೆ ವೆರಿ ಕ್ಲಿಯರ್ಲಿ 200 ಮೀಟರ್ ಒಳಗಡೆನೆ ಬೇಕು. 200 ಮೀಟರ್ಗಿಂತ ನೀರು ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ಅದು ಏಫೋಟಿಕ್ ಝೋನ್ಗೆ ಹೋಗ್ಬಿಡುತ್ತೆ, ಕತ್ಲೆ ಆಗ್ಬಿಡುತ್ತೆ ಅಲ್ಲಿ. ಅವಾಗ ಫೋಟೋಸಿಂಥಸಿಸ್ ಮಾಡಕ್ಕಾಗಲ್ಲ, ಕಡಿಮೆ ಆಗ್ಬಿಡುತ್ತೆ. ನೆಕ್ಸ್ಟ್, ಇನ್ಕ್ರೀಸ್ ಇನ್ ಓಷನ್ ಟೆಂಪರೇಚರ್. Algae is very 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 sensitive. Algae cannot withstand pollution. Algae cannot withstand temperature change. Algae ಇವಾಗ ಟೆಂಪರೇಚರ್ 21 to 24 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರೆ ಸೂಟೇಬಲ್ ಅದಕ್ಕೆ ಗ್ರೋತ್ಗೆ. 25-26 ಆದ್ರೂ ಇರುತ್ತೆ. ಬಟ್ 27-28 ಎಲ್ಲ ಆದಾಗ ಅಲ್ಗೆ ಜಾಗ ಬಿಟ್ಟು ಹೋಗ್ಬಿಡುತ್ತೆ. ಸೊ ಅಲ್ಗೆ ಹೊಟ್ಟೋಗುತ್ತೆ. ಅಲ್ಗೆ ಇಂದ ಇದು ಕೋರಲ್ ಬ್ಲೀಚಿಂಗ್ ಆಗೋದು. ಅಲ್ಗೆ ಯಾವಾಗ ಬಿಟ್ಟು ಹೋಗುತ್ತೆ ಅವಾಗ ನಿಮ್ಗೆ ಕೋರಲ್ ಬ್ಲೀಚಿಂಗ್ ಆಗತ್ತೆ. ಸೊ ನೆಕ್ಸ್ಟ್ ರೀಸನ್ ಈಸ್ ಯೋರ್ ಇನ್ಕ್ರೀಸ್ ಇನ್ ಓಷನ್ ಟೆಂಪರೇಚರ್. ನೆಕ್ಸ್ಟ್, ಹ್ಯೂಜ್ ವೇವ್ಸ್ ಅಂಡ್ ಸೈಕ್ಲೋನ್ಸ್. ಹ್ಯೂಜ್ ವೇವ್ಸ್ ಮತ್ತೆ ಸೈಕ್ಲೋನ್ ಬಂದ್ರೆ ಏನಾಗುತ್ತೆ, ಹ್ಯೂಜ್ ವೇವ್ ಸೈಕ್ಲೋನ್ಗಳು ಬಂದಾಗ ನಿಮ್ಗೆ ಕೋರಲ್ಗೆ ಎಫೆಕ್ಟ್ ಆಗಲ್ಲ, ಯಾವುದೇ ರೀತಿಯಾದ ಎಫೆಕ್ಟು ಆಗೋದಿಲ್ಲ. ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ ಆ ಕಂಡೀಷನ್ಸ್ ಅಲ್ಲಿ, ತುಂಬಾ ಸ್ಟೇಬಲ್ ಅದು. ಸೊ ಏನು ಎಫೆಕ್ಟು ಆಗೋದಿಲ್ಲ ಓಷನ್ಗೆ. ಓಕೆ, ಸೊ ಓಷನ್ ಅಸಿಡಿಟಿ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಅಲ್ಗೆ ಸೆನ್ಸಿಟಿವ್, ಅಲ್ಗೆ ಅದನ್ನ ತಡ್ಕೊಳಕ್ಕಾಗಲ್ಲ. ಪೊಲ್ಯೂಷನ್ ಜಾಸ್ತಿ ಆದ್ರೆ ಅಲ್ಗೆ ತಡ್ಕೊಳಕ್ಕಾಗಲ್ಲ. ಓಕೆ, ಆಮೇಲಿಂದ ಸಿ ಲೆವೆಲ್ ಜಾಸ್ತಿ ಆಗಿ ಅಲ್ಲಿ ಬಿಸಿಲು ಬರ್ತಾ ಇಲ್ಲ ಅಂದ್ರೆ ಅಲ್ಗೆ ತಡ್ಕೊಳ್ಳೋದಿಲ್ಲ. ಒಂಚೂರು ಓಷನ್ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಅಲ್ಗೆ ತಡ್ಕೊಳ್ಳೋದಿಲ್ಲ. ಸೊ ಅಲ್ಗೆ ಇಸ್ ವೆರಿ ವೆರಿ ಸೆನ್ಸಿಟಿವ್ ಅಂಡ್ ಅಲ್ಗೆ ಕೋರಲ್ ನ ಬಿಟ್ಟು ಹೋಗ್ಬಿಟ್ಟಾಗ ಕೋರಲ್ ಬ್ಲೀಚಿಂಗ್ ವೈಟ್ ಕಲರ್ ಆಗ್ಬಿಡುತ್ತೆ. ಸೊ ಅಲ್ಗೆ
ಗ್ಲೋಬಲ್ ವಾರ್ಮಿಂಗ್ ಇಂದಾನೆ ಅದಕ್ಕೆ ತುಂಬಾ ಎಫೆಕ್ಟ್ ಆಗಿ ತುಂಬಾ ಜಾಸ್ತಿ ಡಾಮಿನೆಂಟ್ ಆಗಿ ಬ್ಲೀಚಿಂಗ್ ಆಗ್ತಾ ಇರೋದು. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಸಿ ಲೆವೆಲ್ ರೈಸ್ ಆಗ್ತಾ ಇದೆ, ಓಷನ್ ಅಸಿಡಿಫಿಕೇಶನ್ ಆಗ್ತಿದೆ, ಓಷನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಎಲ್ಲಾನು ಇಟ್ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್ ಇಸ್ ಯೋರ್ ಗ್ಲೋಬಲ್ ವಾರ್ಮಿಂಗ್ ಫಾರ್ ಯೋರ್ algae to leave the coral and go and cause coral bleaching. But huge waves and cyclones are not that much a threat to the coral. So ಅದು ನಿಮ್ಗೆ coral bleaching ಮಾಡೋದಿಲ್ಲ. Next, coming to the 12th question, which among the below is not correctly matched ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ. South Sandwich Trench, Southwest Atlantic Ocean, Tonga Trench, Northeast Atlantic Ocean, Aleutian Trench, North Pacific Ocean, Peruchilli Trench, Southeast Pacific Ocean. ಸೊ ಒಂದ್ಸಲಿ ಟ್ರೆಂಚ್ ಗಳು ನೋಡ್ಬಿಡೋಣ, ಗೊತ್ತಾಗತ್ತೆ. ಸೊ ಇವಾಗ ಫಸ್ಟ್ ಟ್ರೆಂಚ್ ಬಂದು ಸೌತ್ ಸ್ಯಾಂಡ್ವಿಚ್ ಟ್ರೆಂಚ್ ಇಲ್ಲಿ ಅಟ್ಲಾಂಟಿಕ್ ಓಷನ್ ಅಲ್ಲಿ ಇದೆ. ಇಟ್ ಇಸ್ ಟುವರ್ಡ್ಸ್ ದ ವೆಸ್ಟರ್ನ್ ಸೈಡ್, ಸೌತ್ ವೆಸ್ಟ್ ಅಲ್ಲಿ ಇದೆ. ಪೋರ್ತೊರಿಕೋನು ಇಟ್ ಇಸ್ ಇನ್ ಯೋರ್ ಅಟ್ಲಾಂಟಿಕ್ ಓಷನ್, ಇಟ್ ಇಸ್ ಇನ್ ಯೋರ್ ಸೆಂಟ್ರಲ್ ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪೆರುಚಿಲಿ ಟ್ರೆಂಚ್ ಈ ಕಡೆ ಇದೆ, ಇಟ್ ಇಸ್ ಇನ್ ಯೋರ್ ಈಸ್ಟ್ ಪೆಸಿಫಿಕ್ ಓಷನ್, ಸೌತ್ ಈಸ್ಟ್ ಪೆಸಿಫಿಕ್ ಓಷನ್. ಮಿಡ್ ಅಮೆರಿಕನ್ ಟ್ರೆಂಚ್ ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ಅಲೂಷಿಯನ್ ಟ್ರೆಂಚ್ ಇಲ್ಲಿ ಬರುತ್ತೆ, ಇದು ಸೆಂಟ್ರಲ್ ಪಾರ್ಟ್ ಆಫ್ ಯೋರ್ ನಾರ್ತ್ ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಕಡೆ ಕುರಿಲ್ ಅಂಡ್ ಜಪಾನ್ ಟ್ರೆಂಚ್ ಬರುತ್ತೆ, ಇಟ್ ಕಮ್ಸ್ ಇನ್ ಯೋರ್ ವೆಸ್ಟ್ ಪೆಸಿಫಿಕ್ ಓಷನ್, ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್. ಇಲ್ಲಿ ಮರಿಯಾನಾ ಟ್ರೆಂಚ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ, ಸೆಂಟರ್ ಅಲ್ಲಿ. ಸೊ ಮೆರಿಯಾನಾ, ಇಲ್ಲಿ ಮೆಂಡಾನೋ, ನ್ಯಾನ್ಸೈ ಶೋಟೋ, ಟೋಂಗಾ, ಕರ್ಮಡಕ್, ನ್ಯೂ ಹೆಬ್ರಿಜಸ್. ಸೊ ಇವು ಒಂದಷ್ಟು ಇಂಪಾರ್ಟೆಂಟ್ ಟ್ರೆಂಚಸ್ ಆಫ್ ಯೋರ್ ಪೆಸಿಫಿಕ್ ಓಷನ್. ಅದೇ ಇಂಡಿಯನ್ ಓಷನ್ ಬಂದ್ರೆ ಇಲ್ಲಿ ಜಾವಾ ಟ್ರೆಂಚ್ ಇದೆ, ಸೊ ಅದು ಇಂಡಿಯನ್ ಓಷನ್. ಸೊ ಪೆರುಚಿಲಿ ಇಸ್ ದ ಲಾಂಗೆಸ್ಟ್ ಟ್ರೆಂಚ್ ಆಫ್ ದ ವರ್ಲ್ಡ್. ಹಾಗೆ ಡೀಪೆಸ್ಟ್ ಬಂದು ಇಟ್ ಇಸ್ ಯೋರ್ ಮರಿಯಾನಾ. ಸೊ ಇಲ್ಲಿ ಇವಾಗ ಕೇಳಿರೋದ್ರಲ್ಲಿ ಸೌತ್ ಸ್ಯಾಂಡ್ವಿಚ್ ಟ್ರೆಂಚ್ ಸೌತ್ ವೆಸ್ಟ್ ಅಟ್ಲಾಂಟಿಕ್ ಓಷನ್ ಅಲ್ಲೇ ಇದೆ, ಕರೆಕ್ಟ್ ಆಗಿದೆ ಆಪ್ಷನ್. ಟೋಂಗಾ ಟ್ರೆಂಚ್ ನಾರ್ತ್ ಈಸ್ಟ್ ಅಟ್ಲಾಂಟಿಕ್ ಓಷನ್, ನಾರ್ತ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಯಾವುದು ಇಲ್ವೇ ಇಲ್ಲ ಟ್ರೆಂಚ್. ಸೊ ಇಟ್ ಈಸ್ ಇನ್ ಪೆಸಿಫಿಕ್ ಓಷನ್. So Tonga, you can see it is here. It is in the southern hemisphere of your Pacific Ocean. It is towards the west. Aleutian Trench, North Pacific Ocean. So you can see illide North Pacific Ocean, Aleutian Trench. Next, Peruchilli Trench, Southeast Pacific Ocean. So illide Peruchilli Trench. Okay, so these are the important trenches. ಇದರಲ್ಲಿ ರಾಂಗ್ ಆಪ್ಷನ್ ಬಂದು ಆಪ್ಷನ್ ಬಿ, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ಈಗ ಈ ಟ್ರೆಂಚಸ್ ಅಲ್ಲೇನೆ ಕೆಲವೊಂದು ಟ್ರೆಂಚ್ ಅಲ್ಲಿ ಡೀಪೆಸ್ಟ್ ಪಾಯಿಂಟ್ ಗಳಿರುತ್ತೆ, ಅದನ್ನು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ತುಂಬಾ ಕೇಳ್ತಾರೆ. ಇಲ್ಲೇ ಟ್ರೆಂಚಸ್ ಇರೋದ್ರಿಂದ ಅದನ್ನು ಒಂಚೂರು ನೋಡ್ಕೊಂಡ್ಬಿಡಿ. ಸೊ ಡೀಪೆಸ್ಟ್ ಪಾಯಿಂಟ್ ಆಫ್ ಯೋರ್ ಮ್ಯಾರಿಯಾನಾ ಟ್ರೆಂಚ್ ಇಸ್ ಕಾಲ್ಡ್ ಆಸ್ ಯೋರ್ ಚಾಲೆಂಜರ್ ಡೀಪ್. ಅದೇ ರೀತಿ ಪೆರುಚಿಲಿ ಟ್ರೆಂಚ್ ಅಲ್ಲಿ ದ ಡೀಪೆಸ್ಟ್ ಪಾಯಿಂಟ್ ಇಸ್ ರಿಚರ್ಡ್ಸ್ ಡೀಪ್. ಸೌತ್ ಸ್ಯಾಂಡ್ವಿಚ್ ಟ್ರೆಂಚ್ ಅಲ್ಲಿ ಮೀಟಿಯರ್ ಡೀಪ್. ಪೋರ್ತೊರಿಕೋ ಟ್ರೆಂಚ್ ಅಲ್ಲಿ ಬ್ರೌನ್ಸನ್. ನೆಕ್ಸ್ಟ್ ಟೋಂಗಾ ಟ್ರೆಂಚ್ ಅಲ್ಲಿ ಹೊರೈಸನ್. These are some of the deepest points in the trench. Trench ಅಲ್ಲಿ deepest point ಇದು. ಮ್ಯಾರಿಯಾನಾ ಎಂಟೈರ್ ಟ್ರೆಂಚ್ ಪೂರ್ತಿ deepest ಪಾಯಿಂಟ್ ಇಲ್ಲ. ಮ್ಯಾರಿಯಾನಾದಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ತುಂಬಾ ಡೀಪ್ ಇದೆ, ಅದನ್ನ ಚಾಲೆಂಜರ್ ಡೀಪ್ ಅಂತ ಕರೀತಾರೆ. ಸೊ ದೀಸ್ ಆರ್ ದ ಓಷನ್ ಡೀಪ್ಸ್. Deepest point in the trench is your ocean deep. So these were the 12 questions that we had taken from oceanography. Hopefully it was helpful, and please revise well. Do like, share and subscribe to our channel. All the best.